Good evening, one and all. Welcome to Sankalp Learning, Basic English and Conversation. Today's topic is articles and degrees of comparison. Just go through. So now we'll go for articles. Just a second time. Articles a, an, and the are called articles. In grammar, an article is a determiner used with a noun to specify whether the noun is general or specific. Today, ಇವತ್ತಿನ ಟಾಪಿಕ್ ಏನು ಕೇಳಿದ್ರೆ ಆರ್ಟಿಕಲ್ಸ್ ಹಾಗೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ಫಸ್ಟ್ ನಾವು ಆರ್ಟಿಕಲ್ಸ್ ನ ಬಗ್ಗೆ ತಿಳ್ಕೊಳ್ಳೋಣ. ದೇರ್ ಆರ್ 3 ಆರ್ಟಿಕಲ್ಸ್. ಅಲ್ಲಿ 3 ಆರ್ಟಿಕಲ್ಗಳಿವೆ, ಎ, ಆನ್ ಅಂಡ್ ದ. ಇನ್ ಗ್ರಾಮರ್ ಆನ್ ಆರ್ಟಿಕಲ್ ಇಸ್ ಅ ಡಿಟರ್ಮಿನರ್. ಡಿಟರ್ಮಿನರ್ ಅಂದ್ರೆ ಸಂಬಂಧವನ್ನ ಹೇಳುತ್ತೆ. ಯಾವ ರೀತಿ ಇದೆ, ಎಷ್ಟಿದೆ ಅನ್ನೋದನ್ನ ಇದು ತಿಳಿಸುತ್ತೆ, ಹೇಗಿದೆ ಅನ್ನೋದನ್ನ ಇದು ತಿಳಿಸುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಆರ್ಟಿಕಲ್. ಜಸ್ಟ್ ಚೆಕ್ ಒನ್ ಟೈಮ್. ಇನ್ ಗ್ರಾಮರ್, ಆರ್ಟಿಕಲ್ ಇಸ್ ಅ ಡಿಟರ್ಮಿನರ್ used with a noun to specify whether the noun is general or specific. ಇದು ನೌನ್ ಅನ್ನೋದು ಜನರಲ್ ಅಥವಾ ಸ್ಪೆಸಿಫಿಕ್ ಆಗಿದೆಯಾ ಅನ್ನೋದನ್ನ ಇದು ತಿಳಿಸುತ್ತೆ. ಎ, ಬಿಫೋರ್ ಕಾನ್ಸನೆಂಟ್ ಸೌಂಡ್ ದೇರ್ ಆರ್ 21 ಕಾನ್ಸನೆಂಟ್ ಸೌಂಡ್ಸ್. ದೆನ್ ಆನ್, ಬಿಫೋರ್ ಓವಲ್ ಸೌಂಡ್ಸ್ ದೇರ್ ಆರ್ 5. ದೆನ್ ದ, ಬಿಫೋರ್ ಸ್ಪೆಸಿಫಿಕ್ ಥಿಂಗ್ಸ್. ನೋಡಿ, ಎ ಅನ್ನ ನಾವು ಕಾನ್ಸನೆಂಟ್ ಸೌಂಡ್ ನ ಹಿಂದೆ ಉಪಯೋಗಿಸ್ಕೊಳ್ತೀವಿ. ಜಸ್ಟ್ ಚೆಕ್ ಒನ್ ಟೈಮ್. ದೇರ್ ಆರ್ 21, ಸುಮಾರು 21 ಕಾನ್ಸನೆಂಟ್ ಸೌಂಡ್ ಗಳಿವೆ. ದೆನ್ ಅಂಡ್ ಬಿಫೋರ್ ದ ಓವಲ್ಸ್, ಓವಲ್ಸ್ ನ ಹಿಂದೆ ಅದನ್ನ ಆರ್ಟಿಕಲ್ಸ್ ಅನ್ನ ಯೂಸ್ ಮಾಡ್ತೀವಿ. ದೆನ್ ದ ಈಸ್ ಬಿಫೋರ್ ಸ್ಪೆಸಿಫಿಕ್. ಅಂದ್ರೆ ಸ್ಪೆಸಿಫಿಕ್ ಆಗಿ ಇಂತಹುದೇ ಅನ್ನುವಂತಹ ವಿಷಯಕ್ಕೆ ಮಾತ್ರ ನಾವು ದ ಅನ್ನ ಯೂಸ್ ಮಾಡ್ತೀವಿ. Just check one time. There are 3 articles, a, an, and the. The a is used before consonant sounds. There are 21. Then an is used before vowel sounds. There are 5. Then the is used before specific things. So what is the meaning of article? In grammar, an article is a determiner. ಇದು ಹೇಳುತ್ತೆ, used with a noun to specify whether the noun is general or specific. ಇಲ್ಲಿರುವಂತಹ ನೌನ್ ಜನರಲ್ ಆಗಿದೆಯಾ ಅಥವಾ ಸ್ಪೆಸಿಫಿಕ್ ಆಗಿದೆಯಾ ಅನ್ನೋದನ್ನ ಇದು ತಿಳಿಸುತ್ತೆ. ದೇರ್ ಆರ್ 3 ಆರ್ಟಿಕಲ್ಸ್, a, an, and the. Now we'll go for next one. Use of articles. Articles na ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅನ್ನೋದನ್ನ ನೋಡೋಣ. ಕಾಮನ್ ನೌನ್ ಆರ್ ನೌನ್ ಫ್ರೇಸ್. ಹಿಯರ್ ಕೌಂಟಬಲ್, ಸಿಂಗ್ಯುಲರ್, ಪ್ಲೂರಲ್. ಹಿಯರ್ ವಿ ಯೂಸ್ a or an for non specific, for the specific. ಹಾಗೆ ಪ್ಲೂರಲ್ ನಲ್ಲಿ ದ ನ ಯೂಸ್ ಮಾಡ್ತೀವಿ, ಹಾಗೆ 0 ಆರ್ಟಿಕಲ್ಸ್ ನ ಯೂಸ್ ಮಾಡ್ತೀವಿ. ಹಾಗೆ ಅನ್ಕೌಂಟಬಲ್ ನಲ್ಲಿ ದ ನ ಯೂಸ್ ಮಾಡ್ತೀವಿ ಅಂದ್ರೆ ಸ್ಪೆಸಿಫಿಕ್, ದೆನ್ 0 ಫಾರ್ ಜೆನರಿಕ್. ನೋಡಿ, ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಯೂಸ್ ಆಫ್ ಆರ್ಟಿಕಲ್ಸ್, ನಾವು ಆರ್ಟಿಕಲ್ಸ್ ಅನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ. ಜಸ್ಟ್ ಚೆಕ್ ಒನ್ ಟೈಮ್. ಆರ್ಟಿಕಲ್ಸ್ ಆರ್ ಯೂಸ್ಡ್ ವೇರ್ ವಿ ಆರ್ ಯೂಸಿಂಗ್ ಆರ್ಟಿಕಲ್ಸ್. ಕಾಮನ್ ನೌನ್ ಆರ್ ನೌನ್ ಫ್ರೇಸ್. ಕಾಮನ್ ನೌನ್ ಹಾಗೆ ನೌನ್ ಫ್ರೇಸ್ ನಲ್ಲಿ ನಾವೇನ್ ಮಾಡ್ತೀವಿ, ಆರ್ಟಿಕಲ್ಸ್ ಯೂಸ್ ಮಾಡ್ತೀವಿ. ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? 1. ಕೌಂಟಬಲ್ ಸಿಂಗ್ಯುಲರ್ ಅಂಡ್ ಪ್ಲೂರಲ್. ಇನ್ ಸಿಂಗ್ಯುಲರ್, ಫಾರ್ ನಾನ್ ಸ್ಪೆಸಿಫಿಕ್ ವಿ ಯೂಸ್ a or an. For specific we use the. For plural we use the, then 0 article. For uncountable we use the for specific and 0 article for generic. 0 ಅಂದ್ರೆ ಅಲ್ಲಿ ಆರ್ಟಿಕಲ್ ಯೂಸ್ ಮಾಡೋದಿಲ್ಲ ಅಂತ ಅರ್ಥ ಆಗ್ತದೆ ಅಲ್ವಾ?
ನೋಡಿ ಇಲ್ಲಿ ಯೂಸಸ್ ಆಫ್ ಆರ್ಟಿಕಲ್ಸ್ ಅನ್ನು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. We use articles in common noun or noun phrase. Common noun ಅಥವಾ noun phrase ನಲ್ಲಿ ನಾವು ಆರ್ಟಿಕಲ್ಸ್ ಅನ್ನ ಯೂಸ್ ಮಾಡ್ತೀವಿ. ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? 1. Countable, incountable, singular and plural. ಕೌಂಟಬಲ್ ನಲ್ಲಿ ಸಿಂಗ್ಯುಲರ್ ಮತ್ತೆ ಪ್ಲೂರಲ್ ಅಂದ್ರೆ ಏಕವಚನ ಮತ್ತೆ ಬಹುವಚನದಲ್ಲಿ ನಾವು ಆರ್ಟಿಕಲ್ಸ್ ಅನ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಸಿಂಗ್ಯುಲರ್ ಎ ಆರ್ ಆನ್. ಸಿಂಗ್ಯುಲರ್ ನಲ್ಲಿ ಯಾವುದನ್ನು ಯೂಸ್ ಮಾಡ್ತೀವಿ? ಎ ಅಥವಾ ಆನ್ ಅನ್ನ ಯೂಸ್ ಮಾಡ್ತೀವಿ. ಯಾವಾಗ? when the sentence is in non specific, ಅಂದ್ರೆ ಅಲ್ಲಿರುವಂತಹ ನಾವು ಏನಾಗಿರ್ಬೋದು, ನಾನ್ ಸ್ಪೆಸಿಫಿಕ್ ಆಗಿದ್ರೆ ಮಾತ್ರ, ಅಂದ್ರೆ ಯಾವುದೇ ರೀತಿಯಾದ ಡೆಫಿನೆಟ್ ಇದು ಆಗಿರ್ಬೋದು ಅಥವಾ ಆಗಿಲ್ದೇನು ಇರಬಹುದು, ಅಂತಹ ಸಮಯದಲ್ಲಿ ನಾವೇನು ಮಾಡ್ತೀವಿ? ಎ ಅಥವಾ ಆನ್ ನ ಯೂಸ್ ಮಾಡ್ತೀವಿ. ಹಾಗೆ ದ ನ ಸ್ಪೆಸಿಫಿಕ್, ಇಂತಹುದೇ ಆಗಿದೆ ಅನ್ನುವಂತಹ ವಿಚಾರ ಇದ್ರೆ we are using the article in singular countable. Then in plural we use the. Then in uncountable we use the as specific article, than zero for generic articles. ಅರ್ಥ ಆಗ್ತದೆ ಅಲ್ವಾ? Then we'll go for next slide. Just a one time. Articles are used with a certain categories of proper noun. ಕೆಲವೊಂದು ಪ್ರಾಪರ್ ನೌನ್ ಗಳಿಗೆ ನಾವು ಆರ್ಟಿಕಲ್ಸ್ ಗಳನ್ನ ಯೂಸ್ ಮಾಡ್ತೀವಿ. ಆರ್ಟಿಕಲ್ಸ್ ಆರ್ ಯೂಸ್ಡ್ ವಿತ್ ಕಾಮನ್ ನೌನ್ಸ್ ಆರ್ ನೌನ್ ಫ್ರೇಸ್. ಕೆಲವೊಂದು ಆರ್ಟಿಕಲ್ ನ ಕಾಮನ್ ನೌನ್ ಸರ್ವನಾಮಪದ ಅಥವಾ ನೌನ್ ಫ್ರೇಸ್, ನೌನ್ ಫ್ರೇಸ್ಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ವಾಕ್ಯಗಳಲ್ಲಿ ಆರ್ಟಿಕಲ್ಸ್ ಅನ್ನ ಯೂಸ್ ಮಾಡ್ತೀವಿ. ಆರ್ಟಿಕಲ್ಸ್ ಕನ್ಸಿಸ್ಟ್ ಆಫ್ the definite article, indefinite article a or an and the definite article the. ಹಾಗೆ ಆರ್ಟಿಕಲ್ ಯಾವುದನ್ನ ಹೊಂದಿದೆ? indefinite article a or an, then definite article the. Then articles are absent in non-specific cases and are indicated by the zero articles. ಹಾಗೆ ಆರ್ಟಿಕಲ್ ಅನ್ನು ನಾವು ಯೂಸ್ ಮಾಡೋದಿಲ್ಲ ಎಲ್ಲಿ? ನಾನ್ ಸ್ಪೆಸಿಫಿಕ್ ಕೇಸಸ್ ಇಂಡಿಕೇಟ್ ಬೈ ದ ಝೀರೋ ಆರ್ಟಿಕಲ್. ಅಲ್ಲಿ ಯಾವುದೇ ರೀತಿಯಾದಂತಹ ಸ್ಪೆಸಿಫಿಕ್ ಆಗಿ ಇಲ್ಲದೆ ಇರುವಂತಹ ಒಂದು ಅಂಶ ಇದ್ರೆ ಅಲ್ಲಿ ನಾವು ಝೀರೋ ಆರ್ಟಿಕಲ್ಸ್ ಅನ್ನ ಯೂಸ್ ಮಾಡ್ತೀವಿ. ನಿಮ್ಗೆ ನಂತರದ ಸ್ಲೈಡ್ಗಳಲ್ಲಿ ಝೀರೋ ಆರ್ಟಿಕಲ್ಸ್ ಹೇಗಿರುತ್ತೆ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ದೆನ್ ವಿಲ್ ಗೋ ಫಾರ್ articles. Indefinite articles. Indefinite articles ಯಾವ್ದು? a or an. Just check one time. The indefinite article means one. It can only be used with singular countable nouns. ನೋಡಿಲ್ಲಿ the indefinite article ಯಾವ್ದು? a ಅಥವಾ an. The indefinite article means one. ಹೀಗಂದ್ರೆ ಏನು ಕೇಳಿದ್ರೆ ಒಂದು ಅಂತ ಅರ್ಥ. ಎ ಅಂದ್ರೆ ಒಂದು ಅಥವಾ ಆನ್ ಅಂದ್ರೂ ಸಹಿತ ಒಂದು. ಜಸ್ಟ್ ಚೆಕ್ ಒನ್ ಟೈಮ್. ಇಟ್ ಕ್ಯಾನ್ ಓನ್ಲಿ ಬಿ ಯೂಸ್ಡ್ ವಿತ್ ಸಿಂಗ್ಯುಲರ್ ಕೌಂಟಬಲ್ ನೌನ್ಸ್. ಇದು ಯಾವಾಗ್ಲೂ ಸಹಿತ ಏಕವಚನ, ಕೌಂಟಬಲ್, ಅದನ್ನ ನಾವು ಕೌಂಟ್ ಮಾಡಬಹುದು, ಲೆಕ್ಕ ಮಾಡಬಹುದು. ಇಂತಹ ಸಮಯದಲ್ಲಿ ಮಾತ್ರ ನಾವೇನನ್ನ ಯೂಸ್ ಮಾಡ್ತೀವಿ? ಆರ್ಟಿಕಲ್ ಎ ಆರ್ ಆನ್, ದಟ್ ಈಸ್ indefinite articles ಅನ್ನ ಯೂಸ್ ಮಾಡ್ತೀವಿ. ಕರೆಕ್ಟ್ ಆಗಿ ನೆನಪಿಟ್ಕೊಳ್ಳಿ. indefinite articles are used in just one. It only be used with singular countable nouns. ಇದನ್ನ ಯಾವಾಗ ಯೂಸ್ ಮಾಡ್ತೀವಿ? ಎಲ್ಲಿ ಸಿಂಗ್ಯುಲರ್ ಕೌಂಟಬಲ್ ನೌನ್ಸ್ ಇರುತ್ತೋ ಅಲ್ಲಿ ಎ ಆರ್ ಆನ್ ಅನ್ನ ಯೂಸ್ ಮಾಡ್ತೀವಿ. ಜಸ್ಟ್ ಚೆಕ್ ಒನ್ ಟೈಮ್. indefinite article ಯಾವ್ದು? indefinite articles a or an. The indefinite article means one. indefinite article ಅಂದ್ರೇನು? ಒಂದು ಅಂತ ಅರ್ಥ. It can only be used with singular
ಕೌಂಟಬಲ್ ನೌನ್ಸ್. ಇದನ್ನ ಯಾವಾಗ ಯೂಸ್ ಮಾಡ್ತೀವಿ? ಸಿಂಗ್ಯುಲರ್, ಏಕವಚನ, ಕೌಂಟಬಲ್, ನಾವು ಅದನ್ನ ಲೆಕ್ಕ ಮಾಡಬಹುದು ಅಂತಹ ಸಮಯದಲ್ಲಿ ವಿ ಆರ್ ಯೂಸಿಂಗ್ ಆರ್ಟಿಕಲ್ ಎ ಆರ್ ಆನ್. Now we'll go for next one. Just check one time. For example, one of the same class. My brother is a lawyer. ನನ್ನ ಅಣ್ಣ ಏನಾಗಿದ್ದಾನೆ? Is a lawyer. Patricia is a descendant of an Irish family. ನೋಡಿ ಇಲ್ಲಿ one of the same class. ಇಲ್ಲಿ ಇಬ್ರು ಒಂದೇ ಆಗಿದ್ದಾರೆ. ಮೈ ಬ್ರದರ್ ಅಣ್ಣ ಏನಾಗಿದ್ದಾನೆ? ಲಾಯರ್. ಸೊ ಇಟ್ ಶೋಸ್ ದಟ್ ಒನ್ ಆಫ್ ದ ಸೇಮ್ ಕ್ಲಾಸ್, ಎರಡು ಸಹಿತ ಒಂದೇ ಆಗಿದೆ. ಸೊ ಮೈ ಬ್ರದರ್ ಈಸ್ ಅ ಲಾಯರ್. ಹಿಯರ್ ಎ ಈಸ್ ಅ ಆರ್ಟಿಕಲ್. Then Patricia is a descendant of an Irish family. Here in the first A is an article, then an Irish, because we used an here. The reason is nothing but I is vowel, A E I O U. ಹಾಗಾಗಿ ಮೊದಲನೇದು ಎ ಆಗಿದೆ. ಇಲ್ಲಿ ಯಾಕೆ ಎನ ಯೂಸ್ ಮಾಡಿದರೆ? ಬಿಕಾಸ್ ಡಿ ಈಸ್ ಅ ಕಾನ್ಸನೆಂಟ್ ಸೌಂಡ್. Patricia is a descendant of an Irish family. ಇಲ್ಲಿ ಡಿ ಅನ್ನೋದು ಕಾನ್ಸನೆಂಟ್ ಆಗಿದೆ, ಐ ಅನ್ನೋದು ಓಲ್ ಆಗಿದೆ. ಹಾಗಾಗಿ ವಿ ಯೂಸ್ಡ್ Patricia is a descendant of an Irish family. See, one of the same class. Patricia ನೋಡಿ ಯಾವುದಕ್ಕೆ ಡಿಸೆಂಡೆಂಟ್, ಯಾವುದಕ್ಕೆ ಸಂಬಂಧಪಟ್ಟಿದ್ದಾಳೆ? ಐರಿಷ್ ಫ್ಯಾಮಿಲಿಯ ಡಿಸೆಂಡೆಂಟ್ ಆಗಿದ್ದಾಳೆ, ಅಲ್ಲಿಯ ಫ್ಯಾಮಿಲಿಗೆ ಸಂಬಂಧಪಟ್ಟಂತಹ ವ್ಯಕ್ತಿ ಆಗಿದ್ದಾಳೆ. ಸೊ Patricia is a descendant of Irish family, one of the same. ಇಲ್ಲಿ Patricia ನೋಡಿ ಯಾವುದಕ್ಕೆ ಸಂಬಂಧಪಟ್ಟಿದ್ದಾಳೆ? ಐರಿಷ್ ಅನ್ನುವಂತ ಫ್ಯಾಮಿಲಿಗೆ ಸಂಬಂಧಪಟ್ಟಿದ್ದಾಳೆ. ಹಾಗಾಗಿ Patricia ಮತ್ತೆ ಐರಿಷ್ ಫ್ಯಾಮಿಲಿ ಒಂದೇ ಆಗಿದೆ. That is why we used here a and an. Patricia is a descendant of an Irish family. Then just check one time. When something or someone is mentioned for the first time. ಇಲ್ಲಿ ಯಾವ್ದಾದ್ರು ಒಂದು ವಿಷಯವನ್ನ ಫಸ್ಟ್ ಟೈಮ್ ನಾವು ಯೂಸ್ ಮಾಡಿದೀವಿ ಅಂತ ಇಟ್ಕೊಳ್ಳಿ, ಅಂತ ಸಮಯದಲ್ಲಿ ನಾವು ಏನನ್ನ ಯೂಸ್ ಮಾಡಬೇಕು? ಆರ್ಟಿಕಲ್ ಅನ್ನ ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಐ ಬಾಟ್ ಅ ರೇಡಿಯೋ ಟುಡೇ. ನಾನು ಏನನ್ನ ಪರ್ಚೇಸ್ ಮಾಡಿದ್ದೇನೆ? ಒಂದು ಎ ರೇಡಿಯೋ. ಐ ಬಾಟ್ ಅ ರೇಡಿಯೋ ಟುಡೇ. ನಾನು ಒಂದು ರೇಡಿಯೋವನ್ನ ಕೊಂಡ್ಕೊಂಡೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಿಯರ್ ಎ ಈಸ್ ಆನ್ ಆರ್ಟಿಕಲ್. Then go for phrases showing frequency. Frequency ಅಂದ್ರೇನು? ಆವರ್ತಕ ಅಂತ ಅರ್ಥ. There is a boat once a day at 8 o'clock. ಇಲ್ಲೊಂದು ದೋಣಿ ಇದೆ. ಎಷ್ಟು ಗಂಟೆಗೆ? 8 ಗಂಟೆಗೆ ಕರೆಕ್ಟ್ ಆಗಿ ಹೊರಡುತ್ತೆ. Phrase showing frequency, ಆವರ್ತಕವನ್ನ ತೋರಿಸುತ್ತೆ. ಇದರಲ್ಲಿ ಏನ್ ಹೇಳುತ್ತೆ? ದೇರ್ ಇಸ್ ಅ ಬೋಟ್, ಅಲ್ಲೊಂದು ದೋಣಿ ಇದೆ. ಎಷ್ಟು ಗಂಟೆಗೆ? ಒನ್ಸ್, ದಿನದಲ್ಲಿ ಒಂದು. ಡೇ ಅಟ್ 8 o'clock, 8 ಗಂಟೆಗೆ ಕರೆಕ್ಟ್ ಆಗಿ ಆ ಬೋಟ್ ಏನಾಗುತ್ತೆ? ಹೊರಡುತ್ತೆ. ಸೊ ದೇರ್ ಈಸ್ ಅ ಬೋಟ್ ಒನ್ಸ್ ಅ ಡೇ ಅಟ್ 8 o'clock. 8 ಗಂಟೆಗೆ ಏನಿದೆ? ಆ ಬೋಟ್ ಇದೆ ಅಂತೇಳಿ ಹೇಳ್ತಾ ಇದ್ದಾನೆ. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಜಸ್ಟ್ ಟೇಕ್ ಒನ್ ಟೈಮ್. ದೇರ್ phrases showing frequency. ಫ್ರೀಕ್ವೆನ್ಸಿ ಅಂದ್ರೆ ಆವರ್ತಕ ಅಂತ ಅರ್ಥ. ಆವರ್ತಕ ಅಂದ್ರೆ ಕಂಟಿನ್ಯೂಟಿ, ಅಲ್ಲಿ ಇದೆ ಅಂತ ಅರ್ಥ. ದೇರ್ ಇಸ್ ಅ ಬೋಟ್ ಒನ್ಸ್ ಅ ಡೇ ಅಟ್ 8 o'clock. ಎಷ್ಟು ಗಂಟೆಗಿದೆ? 8 ಗಂಟೆಗೆ ಆ ಬೋಟ್ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಹಿಯರ್ ಎ ಈಸ್ ಆನ್ ಆರ್ಟಿಕಲ್. ದೆನ್ ವಿ ಆಲ್ಸೋ ಯೂಸ್ ಎ ಬಿಫೋರ್ ಯು when it sounds like the word you and before you. ನೋಡಿ, ಇಲ್ಲೊಂದು ನಾನು ಈಗಾಗಲೇ ನಿಮ್ಗೆ ಹೇಳಿದ್ದೀನಿ. we are using a,
by taking ಕಾನ್ಸನೆಂಟ್ಸ್. ಎಲ್ಲಿ ಕಾನ್ಸನೆಂಟ್ಸ್ ಇರುತ್ತೋ ಅಲ್ಲಿ ನಾವೇನನ್ನ ಯೂಸ್ ಮಾಡ್ತೀವಿ, ಎ ಅನ್ನ ಯೂಸ್ ಮಾಡ್ತೀವಿ. ವೆನ್ ದೇರ್ ಇಸ್ ಅ ಕಾನ್ಸನೆಂಟ್ ಸೌಂಡ್ ವಿ ಆರ್ ಯೂಸಿಂಗ್ ಎ. ಎಷ್ಟು ಕಾನ್ಸನೆಂಟ್ ಸೌಂಡ್ಗಳಿವೆ? 21 ಕಾನ್ಸನೆಂಟ್ ಲೆಟರ್ಗಳಿವೆ ಅಲ್ವಾ? ನಿಮ್ಗೆ ಗೊತ್ತಿದೆ ಅಲ್ವಾ? ಡಿ, ಸಿ, ಡಿ, ಎಫ್ ಹೀಗೆ 21 ಲೆಟರ್ಗಳಿಲ್ವಾ? ಹಾಗೆ ಇಲ್ಲಿ ನೋಡಿ ಒಂದು ಎಕ್ಸಾಂಪಲ್ ಇದೆ. We also use a, article a before you. ನೋಡಿ ಯು ಅನ್ನೋದು ಅದೇನಾಗಿದೆ, ಓವಲ್ ಆಗಿದೆ, ಬಟ್ ಸೌಂಡ್ಸ್ ಕಾನ್ಸನೆಂಟ್ when it sounds like the word you, y-o-u, and before you. Just a time ನಿಮಗೆ ಎಕ್ಸಾಂಪಲ್ ನೋಡಿದ್ರೆ ಅರ್ಥ ಆಗ್ಬೋದು. Sounds like you start with u, university, unity and useful. ನೋಡಿ ಇವೆಲ್ಲ ಯಾವ ಸೌಂಡ್ ಅನ್ನು ಕೊಡುತ್ತೆ? ಯು ಸೌಂಡ್ ಅನ್ನು ಕೊಡುತ್ತೆ. ಯು ಅಂದ್ರೆ ಕನ್ನಡದಲ್ಲಿ ಯ ಅಂತ ಅರ್ಥ. ಯ ಅಂದ್ರೆ ಯಾವ ಲೆಟರ್ ಆಯ್ತದು? ಓಲ್ ಆಗುತ್ತಾ, ಕಾನ್ಸನೆಂಟ್ ಆಗುತ್ತಾ? ಕಾನ್ಸನೆಂಟ್ ಸೌಂಡ್ ಆಗುತ್ತೆ. ಹಾಗಾಗಿ ಇಲ್ಲಿ ನಾವೇನಿಂದ ಬಳಸಿವಿ, ಎ ಅಂತ ಬಳಸಿದೀವಿ. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಬೇಕಾದ್ರೆ ಒಂದ್ಸಲ ಹಿಂದಿನ ಸ್ಲೈಡಿಗೆ ಹೋಗೋಣ. We also use a before you when it sounds like the word you and before you. Just check one time. ಇಲ್ಲಿ ಯಾವಾಗ ಒಂದು ಶಬ್ದ ಯು, ನೋಡಿ ಯು ಯಾವ್ದ್ರಿಂದ ಸ್ಟಾರ್ಟ್ ಆಗಿದೆ? ವೈ ಓ ಯು. ಇಲ್ಲಿ ವೈ ಅನ್ನೋದು ಏನು? ಕನ್ನಡದಲ್ಲಿ ಯಾವ್ದಾಗುತ್ತೆ? ಯ ಅಂತ ಆಗುತ್ತೆ. ಯ ಅನ್ನೋದೇನು? ಕಾನ್ಸನೆಂಟ್ ಆಗಿದೆ. ಕಾನ್ಸನೆಂಟ್ ಆಗಿದ್ರಿಂದ ನಾವಿಲ್ಲಿ ಏನನ್ನ ಯೂಸ್ ಮಾಡ್ಬೇಕಲ್ಲಿ? ಎ ಅನ್ನ ಯೂಸ್ ಮಾಡಬೇಕು. ಹಾಗಾಗಿ ಅಲ್ಲಿ ಯು ಅನ್ನೋದು ಓವಲ್ ಆಗಿದ್ರು ಸಹಿತ ಅದು ಯಾವ ತರ ಸೌಂಡ್ ಅನ್ನು ಕೊಡ್ತಾ ಇದೆ? ವೈ ಸೌಂಡ್ ಅನ್ನ ಕೊಡ್ತಾ ಇದೆ. ಹಾಗಾಗಿ ನಾವಿಲ್ಲಿ ಏನಂತ ಬಳಸ್ತೀವಿ? ಎ ಆರ್ಟಿಕಲ್ ಅನ್ನ ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ಎ ಯೂನಿವರ್ಸಿಟಿ, ಎ ಯೂನಿಟಿ, ಎ ಯೂಸ್ಫುಲ್, ಎ ಯುನಾನಿಮಸ್, ಎ ಯೂನಿಯನ್, a uniform. So these are all comes under a, article a. If the word starts with oval, that is you, but unfortunately it sounds like y, you. That is why you means in Kannada ya, ya means y in English. So y is a consonant. That is why we are using u. University, unity and useful. So we are using a before the words. A university, a unity and useful. These are all we are using article a. Then sounds like you and verb. For example, starts with you. A ಯುರೋಪಿಯನ್. ನೀವು ಕನ್ನಡದಲ್ಲಿ ಓದಿರ್ತೀರಲ್ವಾ? ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಅಲ್ಲಿ ಯ ಅನ್ನ ಬಳಸಿದ್ದಾರೆ, ಯುರೋಪಿಯನ್ನರು ಅಂತ ಬಳಸಿದ್ದಾರೆ. ಯ ಅಂದ್ರೆ ಕನ್ನಡದಲ್ಲಿ ಯ ಅಂದ್ರೆ ಕಾನ್ಸನೆಂಟ್ ಆಗುತ್ತಲ್ವಾ? ಇಂಗ್ಲಿಷ್ ನಲ್ಲಿ ಕನ್ನಡ ಯ ಆದ್ರೆ ಇಂಗ್ಲಿಷ್ ನಲ್ಲಿ ವೈ ಅಂತ ಆಗುತ್ತೆ. ವೈ ಅನ್ನೋದ್ರೆ ಏನಾಗುತ್ತೆ? ಕಾನ್ಸನೆಂಟ್ ಆಗಿದೆ. ಹಾಗಾಗಿ ಕಾನ್ಸನೆಂಟ್ ಸೌಂಡ್ ಇದ್ದಿದ್ರಿಂದ ಅಲ್ಲಿ ನಾವೇನಂತ ಬಳಸ್ಬೇಕು? ಎ ಅನ್ನ ಬಳಸಬೇಕು. ಉದಾಹರಣೆಗೆ ಎ ಯುರೋಪಿಯನ್ ಸಿಟಿ, ದ್ಯಾನ್ ವ. ನೋಡಿ ಇಲ್ಲಿ ಮೊದಲನೇ ಅಕ್ಷರ ಒನ್ ಐಡ್ ಮ್ಯಾನ್. ಅಲ್ಲಿ ಓ ಅನ್ನೋದು ಏನಾಗಿದೆ? ಓವಲ್ ಆಗಿದೆ. ಬಟ್ ಯಾವ ರೀತಿ ಸೌಂಡ್ ನ ಪ್ರೊನೌನ್ಸ್ ಮಾಡ್ತಾ ಇರೋದು? ವ. ಒನ್ ಐಡ್ ಮ್ಯಾನ್, 1 rupee note, 1 way. So these are all stands with ವ. ಕನ್ನಡದಲ್ಲಿ ವ ಅಂತ ಯೋಚನೆ ಮಾಡ್ಕೊಳ್ಳಿ. ವ ಅಂದ್ರೆ ಯಾವ ಅಕ್ಷರ ಬರುತ್ತೆ? ಇಂಗ್ಲಿಷ್ ನಲ್ಲಿ ಡಬ್ಲ್ಯೂ ಬರುತ್ತೆ. ಡಬ್ಲ್ಯೂ ಅಂದ್ರೆ ಯಾವ ಅಕ್ಷರ? ಅದು ಕಾನ್ಸನೆಂಟ್ ಆಗಿದೆ. ಕಾನ್ಸನೆಂಟ್ ಆಗಿದ್ರಿಂದ ನಾವು ಏನನ್ನ ಬಳಸಬೇಕು? ಆರ್ಟಿಕಲ್ ಎ ಅನ್ನ ಬಳಸಬೇಕು. ಸೊ ಒನ್ ಐಡ್ ಮ್ಯಾನ್, 1 rupee note, 1 way road. So we are using a here. What is the reason? If the see the
word starts with O, that is oval, but unfortunately it sounds consonant V. V means W. So W is a consonant sound. That is why we are using A here. So one-eyed man, one rupee note, one wave. So these are all comes under A. ಅರ್ಥ ಆಗ್ತದಿಲ್ವಾ? ಇಲ್ಲಿ ನೋಡಿ, ಒನ್ ಐಡ್ ಮ್ಯಾನ್ ಅಂತ ಇದೆ. ಇಲ್ಲಿ ಮೊದಲನೇ ಅಕ್ಷರ ಓ ಇದೆ. ಓ ಅನ್ನೋದೇನು? ಓವಲ್ ಆಗಿದೆ ಅಲ್ವಾ? ಎ ಇ ಐ ಓ ಯು. ನಾವು ಓಂ ಅಂತ ಪ್ರೊನೌನ್ಸ್ ಮಾಡೋದಿಲ್ಲ, ಒನ್ ಅಂತ ಪ್ರೊನೌನ್ಸ್ ಮಾಡ್ತೀವಿ. ಕನ್ನಡದಲ್ಲಿ ಒನ್ ಅಂತ ಬರೆದ್ರೆ ಹಾಗಿರುತ್ತೆ, ವ ಅನ್ನ ಬರಿಬೇಕಾಗುತ್ತೆ. ವ ಅಂದ್ರೆ ಯಾವ ಅಕ್ಷರ ಇಂಗ್ಲಿಷ್ ನಲ್ಲಿ? ಡಬ್ಲ್ಯೂ ಆಗುತ್ತೆ. ಡಬ್ಲ್ಯೂ ಅಂದ್ರೆ ಯಾವ ಅಕ್ಷರ ಆಗುತ್ತದು? ಕಾನ್ಸನೆಂಟ್ ಆಗಿರುತ್ತೆ. ಕಾನ್ಸನೆಂಟ್ ಬಂದ್ರೆ ನಾವು ಏನನ್ನ ಬಳಸ್ಬೇಕು? ಎ ಅನ್ನ ಬಳಸ್ಬೇಕು ಆರ್ಟಿಕಲ್ ಆಗಿ. ಹಾಗಾಗಿ ಇಲ್ಲಿ ಆ ಒನ್ ಐಡ್ ಮ್ಯಾನ್, ಒನ್ ರುಪಿ ನೋಟ್. And we'll go for next one. Just check one time. Article an apple, an interesting film, an opportunity. ನೋಡಿ, ಆರ್ಟಿಕಲ್ ಆನ್ ಅನ್ನ ನೋಡೋಣ. ಯಾವ್ದಾದಿದೆ ಇಲ್ಲಿ ನೋಡಿ, ಆನ್ ಆಪಲ್ ಅಂತ ಇದೆ, ಆನ್ ಇಂಟರೆಸ್ಟಿಂಗ್ ಫಿಲ್ಮ್ ಅಂತ ಇದೆ, ಆನ್ ಆಪರ್ಚುನಿಟಿ ಅಂತ ಇದೆ. ನೋಡಿ, ಆರ್ಟಿಕಲ್ ನ ಮುಂದ್ಗಡೆ ಏನಿದೆ? ಎ ಇದೆ. ಎ ಅನ್ನೋದೇನು? ಓವಲ್ ಸೌಂಡ್ ಆಗಿದೆ. ಎರಡನೇದ್ರಲ್ಲಿ ಐ ಇದೆ. ಐ ಅನ್ನೋದು ಸಹಿತ ಓವಲ್ ಸೌಂಡ್ ಆಗಿದೆ. ಮೂರನೇದರಲ್ಲಿ ಓ ಇದೆ. ಓ ಅನ್ನೋದು ಸಹಿತ ಓವಲ್ ಸೌಂಡ್ ಆಗಿದೆ. ದಟ್ ಇಸ್ ವೈ an apple, an interesting film, an opportunity. See, we use an before words which begin with vowel sounds. ನೋಡಿ, ಯಾವಾಗ an ಅನ್ನ ಯೂಸ್ ಮಾಡ್ತೀವಿ? ಬಿಫೋರ್ ವರ್ಡ್ಸ್ which begins with oval. Oval sound ಸ್ಟಾರ್ಟ್ ಇದೆ ಅಲ್ವಾ? ಸ್ಟಾರ್ಟ್ ಆಗುತ್ತಲ್ವಾ? ಆ ಸೌಂಡ್ ನ ಹಿಂದ್ಗಡೆ ನಾವು ಏನನ್ನ ಬಳಸ್ತೀವಿ? ಆನ್ ಅನ್ನ ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ಎ ಇ ಐ ಓ ಯು. 1 2 3 4 5. There are 5 vowels in English. Just check one time. 21 consonants and 5 vowels. Total 26 letters in alphabets. So just check one time. Here, A, E, I, O, U are belong to vowel sounds. So in the last slide, you studied an apple, an interesting film, and opportunity. All the 3 sentences started with vowels, that is an apple A, an interesting film I, an opportunity, that is O. So we used and there. But check one time, there are some exceptions. ಕೆಲವೊಂದಿಷ್ಟು ಎಕ್ಸೆಪ್ಷನ್ಗಳಿವೆ ಯಾವುದರಲ್ಲಿ? ಯೂಸಿಂಗ್ ಆಫ್ ಆರ್ಟಿಕಲ್ ಆನ್ ನಲ್ಲಿ ಸಹಿತ. We also use an before words that begins with a silent H, and abbreviations begin with a vowel sound. ನೋಡಿ, ಕೆಲವೊಂದು ಅಕ್ಷರಗಳು ಸೈಲೆಂಟ್ ಆಗಿಬಿಡುತ್ತೆ. ಅಂತ ಸಮಯದಲ್ಲಿ ನಾವೇನ್ ಮಾಡ್ತೀವಿ? ಆನ್ ಅನ್ನ ಬಳಸ್ತೀವಿ. ದೆನ್ ಸಮ್ ಆಫ್ ದ ಅಬ್ರಿವೇಶನ್ಸ್, ಕೆಲವೊಂದು ಅಬ್ರಿವೇಶನ್ಗಳು ಇರುತ್ತೆ. ಈಗ ಉದಾಹರಣೆಗೆ ನೀವು ಕೇಳಿರ್ತೀರ MBBS, MP, MLA, FCI, FBI. ಸೊ ಇವೆಲ್ಲ ಏನಂತ ಕರಿತೀವಿ? ಅಬ್ರಿವೇಶನ್ಸ್ ಅಂತ ಕರಿತೀವಿ. ಸೊ ಜಸ್ಟ್ ಚೆಕ್ ಒನ್ ಟೈಮ್. We also use and before words that begin with a silent H, and abbreviations begin with a vowel sound. For example, MLA, MP, FBI, MBBS. So these are all comes under vowel sound. ನೋಡಿ, ಇಲ್ಲಿ
ಕನ್ನಡದಲ್ಲಿ ಎಂ ಅಂತ ಬರೀರಿ. ಹಾಗೆ ಎಂ ಬರೀತಾ ಎ ಬರೆದು ಆಮೇಲೆ ಒಂದು ಪೂಜ್ಯವನ್ನ ಕೊಡ್ತೀರಾ, ಎಂ ಅಂತ ಆಗುತ್ತೆ. ಎ ಅಂದ್ರೆ ಯಾವ್ದು ಅಕ್ಷರಲ್ಲಿ? ಎ ಅಂದ್ರೆ ಇಂಗ್ಲಿಷ್ ನಲ್ಲಿ ಎ ಅಂತ ಆಗುತ್ತೆ. ಎ ಅನ್ನೋದು ಏನಾಗಿದೆ? ಓವಲ್ ಆಗಿದೆ. ದಟ್ ಈಸ್ ಎ ಇ ಐ ಓ ಯು. ಹಾಗಾಗಿ ನಾವಿಲ್ಲಿ ಏನಂತ ಬಳಸ್ತೀವಿ? ಆನ್ ಅಂತ ಬಳಸಿದೀವಿ. ಫಾರ್ ಎಕ್ಸಾಂಪಲ್, ಆನ್ ಎಂ ಎಲ್ ಎ, ಆನ್ ಎಂ ಪಿ, ಆನ್ ಎಂ ಎ, ಎಕ್ಸೆಟ್ರಾ. ಬಟ್ ಡೋಂಟ್ ರೈಟ್ a PhD, a BA, otherwise an PhD and BA. ಯಾಕಂದ್ರೆ ಇಲ್ಲಿ PhD ಮತ್ತೆ BA ಗೆ ಅಲ್ಲಿ ಪಿ ಅನ್ನೋದು ಏನ್ ಸೌಂಡ್ ಬರುತ್ತಾ? ಏನಾದ್ರು ಓಲ್ಡ್ ಸೌಂಡ್ ಬರುತ್ತೆ ಅದರಲ್ಲಿ. ಪಿ ಅಂದ್ರೆ ಪಿ ಅಂತ ಬರುತ್ತಲ್ವಾ, ಕನ್ನಡದಲ್ಲಿ ಪ ಅಂತ ಆಗುತ್ತಲ್ವಾ. ಹಾಗಾಗಿ ಪ ಅನ್ನೋದು ಏನಾಗಿದೆ? ಕಾನ್ಸನೆಂಟ್ ಆಗಿದೆ. ಡಿ ಅಂದ್ರೆ ಡಿನೇ ಆಗುತ್ತೆ, ಕನ್ನಡದಲ್ಲಿ ಸಹಿತ ಡಿನೇ ಆಗುತ್ತೆ. ಹಾಗಾಗಿ ಡಿ ಅನ್ನೋದು ಏನಾಗಿದೆ? ಕಾನ್ಸನೆಂಟ್ ಸೌಂಡ್ ಆಗಿದೆ. ಇದು ಯಾವುದೇ ರೀತಿಯಿಂದಲೂ ಓವಲ್ ಸೌಂಡ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇಲ್ಲ. ಲೈಕ್ ಎಂ ಎಲ್ ಎ, ಎಂ ಪಿ, ಎಂ ಎ, MBBS, etc. That's why don't use and for PhD and BA. PhD ಮತ್ತೆ BA ಗೆ ಯಾವುದೇ ಕಾರಣಕ್ಕೂ ನೀವು ಯಾವುದನ್ನ ಯೂಸ್ ಮಾಡಬಾರ್ದು? and ಅನ್ನ ಯೂಸ್ ಮಾಡಬಾರ್ದು. ದೆನ್ ಸೈಲೆಂಟ್ ಎಚ್ ನೋಡಿ. ಇಲ್ಲಿ ಏನಿದು ಸೈಲೆಂಟ್ ಎಚ್ ಅಂದ್ರೆ? ಆನ್ ಅವರ್, ಆನ್ ಆನೆಸ್ಟ್ ಮ್ಯಾನ್. ನೋಡಿ ಇಲ್ಲಿ ಹೆಚ್ ಅಕ್ಷರ ಏನಾಗುತ್ತೆ? ಸೈಲೆಂಟ್ ಆಗ್ಬಿಟ್ಟಿದೆ. ಹೆಚ್ ನ ನಂತರ ಇರುವಂತಹ ಅಕ್ಷರ ಯಾವುದು? ಓ. ಓ ಅನ್ನೋದು ಏನಾಗಿದೆ? ಓವಲ್ ಆಗಿದೆ. ಹಾಗಾಗಿ ವಿ ಯೂಸ್ಡ್ ಹಿಯರ್ ಆನ್ ಅವರ್, ಆನ್ ಆನೆಸ್ಟ್ ಮ್ಯಾನ್. ಸೊ ಇನ್ ದ ಫಸ್ಟ್ word H is silent. So next letter is O. O is oval. That is why we used an hour. Second one is an honest man. So both are used here. And what is the reason? Because H is silent. So an hour, an honest man deals with an article and. ಓಕೆ, ಅಂಡರ್ಸ್ಟ್ಯಾಂಡ್ ನೌ? ನಿಮ್ಗೆ ಎ ಮತ್ತೆ ಆನ್ ಬಗ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ದೆನ್ ವಿ ವಿಲ್ ಗೋ ಫಾರ್ ಆರ್ಟಿಕಲ್ ದ. ಸಿ, ದ ಈಸ್ ಕನ್ಸಿಡರ್ಡ್ ಆಸ್ ಡೆಫಿನೆಟ್ ಆರ್ಟಿಕಲ್. ದಾನ ಏನಂತ ಕರಿತೀವಿ ನಾವು? ಡೆಫಿನೆಟ್ ಆರ್ಟಿಕಲ್ ಅಂತ ಕರಿತೀವಿ. ದ ಡೆಫಿನೆಟ್ ಆರ್ಟಿಕಲ್ ರೆಫರ್ಸ್ ಟು ಕೌಂಟಬಲ್ ಆರ್ uncountable singular and plural nouns. It refers to something specific. ಇದೇನ್ ಮಾಡುತ್ತೆ? ಡೆಫಿನೆಟ್ ಆರ್ಟಿಕಲ್. ಇದು ಒಂದು ಡೆಫಿನೆಟ್ ಆರ್ಟಿಕಲ್ ಆಗಿದೆ. ಡೆಫಿನೆಟ್ ಅಂದ್ರೆ ಹೀಗೆ ಇದೆ, ಇದೇ ಹೌದು ಅನ್ನೋದಕ್ಕೆ ನಾವೆಂತ ಕರಿತೀವಿ? ಡೆಫಿನೆಟ್ ಅಂತ ಕರಿತೀವಿ. ನೀನ್ ಬರ್ತೀಯಾ? ಡೆಫಿನೆಟ್ಲಿ ಬಂದೇ ಬರ್ತೀನಿ ಅಂತ ಹೇಳ್ತೀವಲ್ವಾ. ಹಾಗೆ ಇದೊಂದು ಡೆಫಿನೆಟ್ ಅನ್ನೋದೇನು? ಹೀಗೆ ಇದೆ ಅಥವಾ ಇದೇ ಹೌದು ಅನ್ನೋದನ್ನ ಇದು ತಿಳಿಸುತ್ತೆ. ದ ಡೆಫಿನೆಟ್ ಆರ್ಟಿಕಲ್ ರೆಫರ್ಸ್ ಟು ಕೌಂಟಬಲ್ ಆರ್ ಅನ್ಕೌಂಟಬಲ್ ಸಿಂಗ್ಯುಲರ್ ಅಂಡ್ ಪ್ಲೂರಲ್ ನೌನ್ಸ್. ಇದನ್ನ ಎಲ್ಲಿ ಬಳಸ್ತೀವಿ ನಾವು? ಕೌಂಟಬಲ್, ಲೆಕ್ಕ ಮಾಡಬಹುದಾದಂತಹ, ಹಾಗೆ ಲೆಕ್ಕ ಮಾಡಲಿಕ್ಕೆ ಸಾಧ್ಯವೇ ಆಗದೆ ಇರುವಂತಹ, ಸಿಂಗ್ಯುಲರ್ ಏಕವಚನ, ಹಾಗೆ ಪ್ಲೂರಲ್ ಬಹುವಚನ ನಾವು ನಾಮಪದಗಳಲ್ಲಿ ನಾವೇನ್ ಬಳಸ್ತೀವಿ? ಆರ್ಟಿಕಲ್ ದ ಅನ್ನ ಬಳಸ್ತೀವಿ. ಇಟ್ ರೆಫರ್ಸ್ ಟು ಸಮಥಿಂಗ್ ಸ್ಪೆಸಿಫಿಕ್. ಇದು ಯಾವುದು ಸ್ಪೆಸಿಫಿಕ್ ಆಗಿದೆಯೋ, ಇದೇ ಹೌದು ಅನ್ನುವಂಥದ್ದು ಇದೆಯೋ ಅದಕ್ಕೆ ಮಾತ್ರ ನಾವು ಆರ್ಟಿಕಲ್ ದ ಅನ್ನ ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ಥಿಂಗ್ ಆರ್ ಪರ್ಸನ್ ವಾಸ್ ಮೆನ್ಷನ್ಡ್ ಬಿಫೋರ್. ಫಾರ್ ಎಕ್ಸಾಂಪಲ್, ದಿಸ್ ಈಸ್ ಮ್ಯಾರಿಯಾನ್. ಇದ್ಯಾರು? ಮೇರಿಯನ್. ಶಿ ಈಸ್ ದ ಡಾಟರ್ ಆಫ್ ಅ ಫ್ರೆಂಡ್ ಆಫ್ ಮೈನ್. ನೋಡಿ ಇಲ್ಲಿ ಮೇರಿಯನ್, ದಿಸ್ ಇಸ್ ಮೇರಿಯನ್. ಇದ್ಯಾರು? ಮೇರಿಯನ್. ಮತ್ತೆ ನಾವು ಮೇರಿಯನ್ ಅನ್ನು ಬಳಸೋದಿಲ್ಲ. ಶಿ ಈಸ್ ದ ಡಾಟರ್. ಅವಳು ಯಾರು? ಸ್ಪೆಸಿಫಿಕ್ ಆಗಿದೆ ಅಲ್ವಾ? ಡಾಟರ್ ಆಫ್ ಫ್ರೆಂಡ್ ಆಫ್ ಮೈನ್. ಅವಳು ನನ್ನ ಗೆಳೆಯನ ಮಗಳಾಗಿದ್ದಾಳೆ.
This is Marion. Only specific. ಈಗಾಗಲೇ ಮೆನ್ಷನ್ ಆಗಿದೆ ಯಾರವಳು, ಮೇರಿಯಾನ್. ಯಾರವಳು? ಶಿ ಈಸ್ ದ ಡಾಟರ್. ಏನಾಗ್ಬೇಕು? ಶಿ ಈಸ್ ದ ಅನ್ನೋದೇನು? ಡೆಫಿನೆಟ್ ಆರ್ಟಿಕಲ್, ಬಿಕಾಸ್ ದೇ ಆಲ್ರೆಡಿ ಮೆನ್ಷನ್ ಹಿಯರ್ ದ ಡಾಟರ್ ಆಫ್ ಅ ಫ್ರೆಂಡ್ ಆಫ್ ಮೈಂಡ್. ಅಂಡ್ ಥಿಂಗ್ ಆರ್ ಪರ್ಸನ್ ಇಸ್ ಯೂನಿಕ್. ಯೂನಿಕ್ ಅಂದ್ರೆ ಅಂಥದ್ದು ಇನ್ನೊಂದು ಇಲ್ಲವೇ ಇಲ್ಲ, ಅದಕ್ಕೆ ನಾವು ಎಂತ ಕರಿತೀವಿ? ಯೂನಿಕ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ದ ಸನ್, ದ ಮೂನ್, ದ ಅರ್ತ್. ಇನ್ನೊಂದು ಸನ್ ಇದೆಯಾ? ಮತ್ತೊಂದು ಸೂರ್ಯ ಇದನ್ನ ಎಲ್ಲಾದ್ರೂ? ಇಲ್ಲ. ದ ಮೂನ್, 4-5 ಮೂನ್ ಇದೆಯಾ? ದ್ಯಾನ್ ದ ಅರ್ತ್. ಒಂದೇ ಭೂಮಿ ಇರೋದಲ್ವಾ? ಸೊ ದಿಸ್ ಆರ್ ಆಲ್ ಕಾಲ್ಡ್ ಆಸ್ ಯೂನಿಕ್ ಥಿಂಗ್ಸ್. when the thing or person is unique, ಯಾವಾಗ ಒಂದು ಥಿಂಗ್ಸ್ ಅಥವಾ ಪರ್ಸನ್, ಒಬ್ಬ ವ್ಯಕ್ತಿ ಯೂನಿಕ್ ಆಗಿದನೋ, ಒಂಥರ ಇನ್ನೊಬ್ರು ಇಲ್ವೋ, ಅಂತ ಸಮಯದಲ್ಲಿ we use article the. For example, don't look at the sun, it will hurt your eyes. ನೀನ್ ಏನ್ ಮಾಡಬಾರ್ದು? ಸೂರ್ಯನನ್ನ ನೋಡ್ಬಾರ್ದು, ಬಿಕಾಸ್ ಇಟ್ ವಿಲ್ ಹರ್ಟ್ ಯುವರ್ ಐಸ್. ನಿನ್ನ ಕಣ್ಣುಗಳಿಗೆ ಏನ್ ಮಾಡುತ್ತೆ? ಹಾನಿಯನ್ನ ಉಂಟು ಮಾಡುತ್ತೆ. ಥಿಂಗ್ ಆರ್ ಪರ್ಸನ್ ಈಸ್ ಕ್ಲಿಯರ್ಲಿ ಸ್ಪೆಸಿಫೈಡ್. ಇಲ್ಲಿ ಯಾವ್ದಾದ್ರು ಒಂದು ವ್ಯಕ್ತಿ ಅಥವಾ ಯಾವ್ದಾದ್ರು ಒಂದು ವಸ್ತು ಕ್ಲಿಯರ್, ಅದನ್ನ ಕರೆಕ್ಟ್ ಆಗಿ ಹೇಳಿದ್ದಾರೆ, ಇಲ್ಲೇ ಇದೆ ಅಂತ ಹೇಳಿದ್ದಾರೆ, ಅಂತ ಸಮಯದಲ್ಲಿ ನಾವೇನ್ ಮಾಡ್ತೀವಿ? ದ ಅನ್ನ ಯೂಸ್ ಮಾಡ್ತೀವಿ. ಮೀಟ್ ಮೀ ಅಟ್ ದ ಸ್ಟ್ಯಾಚ್ಯೂ ಆನ್ ದ ಕಾರ್ನರ್ ಆಫ್ ಪಾರ್ಕ್ ರೋಡ್. ನೀನ್ ಎಲ್ಲಿ ಮೀಟ್ ಮಾಡ್ಬೇಕು? ಕಾರ್ನರ್ ಆಫ್, ಅಲ್ಲಿ ಒಂದು ಸ್ಟ್ಯಾಚ್ಯೂ ಇದೆ. ಅರ್ಥ ಆಗ್ತಿದೆ ಅಲ್ವಾ? ಒಂದು ಸ್ಟ್ಯಾಚ್ಯೂ ಇದೆ, ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದಾನೆ. ಒಂದು 8 ಸ್ಟ್ಯಾಚ್ಯೂ ಇದ್ರೆ ಯಾವ ಸ್ಟ್ಯಾಚ್ಯೂ ಅಂತ ಗೊತ್ತಾಗೋದಿಲ್ಲ ಅಲ್ವಾ? ಹಾಗಾಗಿ ಸ್ಪೆಸಿಫಿಕ್ ಆಗಿ ಒಂದು ಕಾರ್ನರ್ ಆಫ್ ದ ಪಾರ್ಕ್ ನಲ್ಲಿ ಒಂದು ಸ್ಟ್ಯಾಚ್ಯೂ ಇದೆ, ಆ ಸ್ಟ್ಯಾಚ್ಯೂ ಹತ್ರನೇ ನಿನ್ನನ್ನ ಮೀಟ್ ಮಾಡ್ಬೇಕು. ಸೊ ಮೀಟ್ ಮೀ ಅಟ್ ದ ಸ್ಟ್ಯಾಚ್ಯೂ ಆನ್ ದ ಕಾರ್ನರ್ ಆಫ್ ದ ಪಾರ್ಕ್ ರೋಡ್. ಅಲ್ಲಿ ಪಾರ್ಕ್ ರೋಡ್ ನಲ್ಲಿರುವಂತಹ ಒಂದು ಸ್ಪೆಸಿಫಿಕ್ ಆಗಿ ಇಂಥದೇ ಸ್ಟ್ಯಾಚ್ಯೂ ಅಂತ ಹೇಳ್ತಾ ಇದ್ದಾನೆ. ಆ ಸ್ಟ್ಯಾಚ್ಯೂ ಅಲ್ಲಿ ಏನ್ ಮಾಡಬೇಕು? ನನ್ನ ಮೀಟ್ ಮಾಡಬೇಕು. ದಟ್ ಇಸ್ ವೈ ದೇ ಯೂಸ್ ದ ಹಿಯರ್. ದೆನ್ ಕಾಂಟೆಕ್ಸ್ಟ್ ಮೇಕ್ ಇಟ್ಸ್ ಕ್ಲಿಯರ್. ಇಲ್ಲೊಂದು ವಿಷಯ ಇದೆ, ಅದು ಕ್ಲಿಯರ್ ಆಗಿ ಹೇಳ್ತಾ ಇದೆ, ಹೀಗೆ ಇದೆ ಅನ್ನೋದನ್ನ ಹೇಳ್ತಾ ಇದೆ. ವಿ ಹ್ಯಾವ್ ಗಾಟ್ ಅ ನ್ಯೂ ಫೌಂಟೇನ್ ಇನ್ ದ ಗಾರ್ಡನ್. ನೋಡಿ, ಅಲ್ಲಿ ಕಾಂಟೆಕ್ಸ್ಟ್ ಕರೆಕ್ಟ್ ಆಗಿ ಹೇಳ್ತದೆ, ಮೇಕ್ ಇಟ್ಸ್ ಕ್ಲಿಯರ್, ವಿಷಯವನ್ನ ಕರೆಕ್ಟ್ ಆಗಿ ಹೇಳ್ತಾ ಇದೆ. ಏನಂತ ಹೇಳ್ತಿದೆ? ವಿ ಹ್ಯಾವ್ ಗಾಟ್ ಅ ನ್ಯೂ ಫೌಂಟೇನ್. ನಾವು ಒಂದು ಹೊಸ ಕಾರಂಜಿಯನ್ನ ಹುಡುಕಿದ್ವಿ. ಇನ್ ದ ಗಾರ್ಡನ್, ನಮ್ಗೆ ಸಿಕ್ಕಿದೆ. ಗಾರ್ಡನ್ ನಲ್ಲಿ ಒಂದು ಹೊಸ ಕಾರಂಜಿ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾನೆ. ಸೊ ವಿ ಹ್ಯಾವ್ ಗಾಟ್ ಅ ನ್ಯೂ ಫೌಂಟೇನ್ ಇನ್ ದ ಗಾರ್ಡನ್. ಹಿಯರ್ ದ ಇಸ್ ದ ಆರ್ಟಿಕಲ್. Then we'll go for the person or thing is defined by the words that follow. ಇಲ್ಲಿ ಕೆಲವೊಂದಿಷ್ಟು ಪರ್ಸನ್ ಆರ್ ಥಿಂಗ್ಸ್ ಡಿಫೈನ್ಡ್ ಬೈ ದ ಫಾಲೋ, ಬೈ ದ ವರ್ಡ್ಸ್ ದಟ್ ಫಾಲೋ. ಈಗಾಗಲೇ ಒಂದು ವರ್ಡ್ ಇದೆ, ಅದನ್ನ ಫಾಲೋ ಮಾಡ್ತಾ ಇದೆ. ಹಿಂದಿನ ಒಂದು ಶಬ್ದ ಮುಂದಿನ ಶಬ್ದಕ್ಕೆ ರಿಲೇಷನ್ ಇದೆ ಅಂತ ತಿಳ್ಕೊಳ್ಳಿ. ಅಂತ ಸಮಯದಲ್ಲಿ ನಾವು ಏನ್ ಮಾಡ್ತೀವಿ? ದ ಅನ್ನ ಯೂಸ್ ಮಾಡ್ತೀವಿ. ಮೈ ಫ್ಯಾಮಿಲಿ ಹ್ಯಾವ್ ಬೀನ್ ಹಿಯರ್ ಸಿನ್ಸ್ ದ ಟರ್ನ್ ಆಫ್ ದ ಸೆಂಚುರಿ. ನೋಡಿ, ಇಲ್ಲಿ ಮೈ ಫ್ಯಾಮಿಲಿ ಹ್ಯಾವ್ ಬೀನ್, ನನ್ನ ಕುಟುಂಬ ಇದೆ, ಸಿನ್ಸ್, ತುಂಬಾ ದಿವಸಗಳಿಂದ, ತುಂಬಾ ದಿನಗಳಿಂದ, ದ ಟರ್ನ್ ಆಫ್ ದ ಸೆಂಚುರಿ, ಸುಮಾರು ಶತಮಾನಗಳಿಂದ ನಾನು ಮತ್ತೆ ನಮ್ಮ ಫ್ಯಾಮಿಲಿ ಇಲ್ಲೇ ಇದ್ದೀವಿ ಅಂತ ಹೇಳ್ತಾ ಇದ್ದಾನೆ. ಸೊ ಪರ್ಸನ್ ಆಲ್ ಥಿಂಗ್ಸ್ ಡಿಫೈನ್ಡ್ ಬೈ ದ ವರ್ಡ್ಸ್ ದಟ್ ಫಾಲೋ. ನೋಡಿ, ಇಲ್ಲಿ ದ ಟರ್ನ್ ಆಫ್ ದ ಸೆಂಚುರಿ, ಮೈ ಫ್ಯಾಮಿಲಿ ಹ್ಯಾವ್ ಬೀನ್ ಹಿಯರ್ ಸಿನ್ಸ್. ಏನು? ನನ್ನ ಕುಟುಂಬ ತುಂಬಾ ಹಳೆಯ ವರ್ಷಗಳಿಂದ, ತುಂಬಾ ವರ್ಷಗಳಿಂದ ಇಲ್ಲೇ ಇದೆ. ದ ಟರ್ನ್ ಆಫ್ ದ ಸೆಂಚುರಿ, ಎಲ್ಲಿವರೆಗೆ? ಒಂದೊಂದು ಶತಮಾನಗಳು ಕಳೆದರೂ ಸಹಿತ ನನ್ನ ಫ್ಯಾಮಿಲಿ ಇಲ್ಲೇ ಇದೆ ಅಂತ ಹೇಳ್ತಾ ಇದ್ದಾನೆ. ದಟ್ ಇಸ್ ವೈ ದ ಪರ್ಸನ್ ಆರ್ ಥಿಂಗ್ಸ್ ಈಸ್ ಡಿಫೈನ್ಡ್ ಬೈ ದ ವರ್ಡ್ಸ್ ದಟ್ ಫಾಲೋ. ಇನ್ ದಟ್ ಟೈಮ್ ವಿ ಯೂಸ್ ದ. And we go for next one. Remember, we also use definite articles with. ಯಾವ ಡೆಫಿನೆಟ್ ಆರ್ಟಿಕಲ್ಸ್ ಅನ್ನು ಯೂಸ್ ಮಾಡ್ತೀವಿ? ಸೂಪರ್ಲೇಟಿವ್ ಡಿಗ್ರಿ. ದಿಸ್ ಇಸ್ ದ ಹೈಯೆಸ್ಟ್ ಮೌಂಟೇನ್ ಇನ್ ದ ವರ್ಲ್ಡ್. The elephant is the biggest animal on the earth. Bangalore is the
largest city in Karnataka. Bangalore is the biggest city in Karnataka. So just check one time. This is the highest. ನೋಡಿ ಅಲ್ಲಿ ಹೈಯೆಸ್ಟ್ ಅನ್ನೋದಿದೆ ಅಲ್ವಾ, ದ ಹೈಯೆಸ್ಟ್ ಅಂತ EST ಇದೆ ಅಲ್ವಾ, ಹಾಗಾಗಿ ಅದನ್ನು ನಾವು ಎಂತ ಕರಿತೀವಿ, ಸೂಪರ್ಲೇಟಿವ್ ಡಿಗ್ರಿ ಅಂತ ಕರಿತೀವಿ. ಆರ್ಡಿನಲ್ ನಂಬರ್ಸ್, ನಂಬರ್ಗಳ ಜೊತೆಗೆ ನಾವು ಏನ್ ಮಾಡ್ತೀವಿ, ದ ಅನ್ನ ಬಳಸ್ತೀವಿ. ಐ ಲೀವ್ ಆನ್ ದ ಸೆಕೆಂಡ್ ಫ್ಲೋರ್. ಡೆಕೆಡ್ಸ್, ಐ ವಾಸ್ ಬಾರ್ನ್ ಇನ್ 80s, 80ನೇ ವರ್ಷದಲ್ಲಿ ನಾನು ಏನ್ ಮಾಡಿದ್ದೀನಿ, ಐ ವಾಸ್ ಬಾರ್ನ್ ಇನ್ ದ 80s ಡೆಕೇಡ್ಸ್, ಅಂದ್ರೆ 1980ರಲ್ಲಿ ಅಥವಾ 1880ರಲ್ಲಿ ನಾನೇನ್ ಮಾಡಿದ್ದೀನಿ, ಬಾರ್ನ್ ಆಗಿದ್ದೀನಿ, ಹುಟ್ಟಿದ್ದೀನಿ ಅನ್ನೋದನ್ನ ಹೇಳ್ತಾ ಇದೆ. ದೆನ್ ಸೆಂಚುರೀಸ್, ಮಿಲಿಯನ್ಸ್ ಲೆಫ್ಟ್ ಐಲ್ಯಾಂಡ್ ಇನ್ ದ 19th century. ನೋಡಿ 19ನೇ ಶತಮಾನದಲ್ಲಿ ತುಂಬಾ ಜನ ಐಲ್ಯಾಂಡ್ ನ ಬಿಟ್ಟು ಹೋಗಿದ್ದಾರೆ ಅನ್ನೋದನ್ನ ಹೇಳ್ತಾ ಇದೆ. ಜಸ್ಟ್ ಅಟ್ ಒನ್ ಟೈಮ್, while we are using superlative degree, in that time we use the, for example, the highest, the fastest, the closest, the finest, then ordinal numbers. I live on the second floor, only second, third, fourth, fifth, first, like this. Decades, I was born in 80s, 90s, 90ರ ದಶಕ, 80ರ ದಶಕದಲ್ಲಿ ನಾನು ಹುಟ್ಟಿದ್ದೀನಿ ಅನ್ನೋದನ್ನ ಇದು ಹೇಳ್ತಾ ಇದೆ. ಸೆಂಚುರೀಸ್, ಮಿಲಿಯನ್ಸ್ ಲೆಫ್ಟ್ ಐಲ್ಯಾಂಡ್ ಇನ್ ದ 19th century, 20th century, 18th century. In that time we use the. Then we go for zero articles. ಏನು zero articles ಅಂದ್ರೆ ಏನು ಅನ್ನೋದನ್ನ ನೋಡೋಣ. A zero article is known as null article, occurs when no article is used before a noun, phrase, plural, days, month, title, etc. ಕೆಲವೊಂದು ಆರ್ಟಿಕಲ್ ಅಥವಾ ಕೆಲವೊಂದ್ಸಲ ನಾವು ಆರ್ಟಿಕಲ್ಗಳನ್ನ ಯೂಸ್ ಮಾಡಬಾರ್ದು. ಅಂತಹ ವಾಕ್ಯಗಳಲ್ಲಿ ನಾವೇನ್ ಮಾಡಬಾರ್ದು, ಆರ್ಟಿಕಲ್ ನ ಯೂಸ್ ಮಾಡಬಾರ್ದು. ಅಂತವನ್ನ ನಾವೇಂತ ಕರಿತೀವಿ, ಝೀರೋ ಆರ್ಟಿಕಲ್ ಅಂತ ಕರಿತೀವಿ. ಇದು ಎಲ್ಲೆಲ್ಲಿ ಬರುತ್ತೆ, ನೌನ್ ಪ್ರೇಸ್, ನೌನ್ ಪ್ರೇಸ್ ನ ಹಿಂದ್ಗಡೆ ನಾವು ಆರ್ಟಿಕಲ್ ನ ಯೂಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪ್ಲೂರಲ್ಸ್, ಪ್ಲೂರಲ್ಸ್ ನ ಹಿಂದ್ಗಡೆ ನಾವು ಆರ್ಟಿಕಲ್ಸ್ ನ ಯೂಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಡೇಸ್, ಮಂತ್ಸ್, ಟೈಟಲ್ಸ್, ಎಕ್ಸೆಟ್ರಾ. ವಾರಗಳು, ಮಂತ್, ತಿಂಗಳುಗಳು, ಹಾಗೆ ಟೈಟಲ್, ನಾಮಪದಗಳು ಅಥವಾ ನಾಮ ನೇಮ್ ಇರುತ್ತೆ, ಕೆಲವೊಂದಿಷ್ಟು ಟೈಟಲ್ಗಳಿರುತ್ತೆ. ಅಂತಹ ಸಮಯದಲ್ಲಿ ನಾವೇನ್ ಮಾಡಬಾರ್ದು, ಆರ್ಟಿಕಲ್, ಝೀರೋ ಆರ್ಟಿಕಲ್ ಅನ್ನ ಯೂಸ್ ಮಾಡಬೇಕು ಅಥವಾ ಆರ್ಟಿಕಲ್ ನ ಯೂಸ್ ಮಾಡಬಾರ್ದು. ಫಾರ್ ಎಕ್ಸಾಂಪಲ್, ಬಿಫೋರ್ ದ ನೇಮ್ ಆಫ್ ಅ ಟೌನ್, ಸಿಟಿ ಆರ್ ವಿಲೇಜ್, ಡೋಂಟ್ ಯೂಸ್ ದ ದಿಲ್ಲಿ, ದ ಬಿಹಾರ್, ದ ರಾಂಪುರ್. ನಾವು ಯಾವುದೇ ಕಾರಣಕ್ಕೂ ದ ನ ಇಲ್ಲಿ ಯೂಸ್ ಮಾಡಬಹುದು. ಬಿಫೋರ್ ದ ನೇಮ್ಸ್ ಆಫ್ ಅ ಟೌನ್, ಸಿಟಿ ಆರ್ ವಿಲೇಜ್, ಇಲ್ಲಿ ಟೌನ್, ಸಿಟಿ ಅಥವಾ ವಿಲೇಜ್ ನ ಹಿಂದ್ಗಡೆ ನಾವು ಯಾವುದೇ ಕಾರಣಕ್ಕೂ ಆರ್ಟಿಕಲ್ ನ ಯೂಸ್ ಮಾಡಬಾರ್ದು. ಫಾರ್ ಎಕ್ಸಾಂಪಲ್, ದಿಲ್ಲಿ, ಬಿಹಾರ್, ರಾಂಪುರ್. ಬಿಫೋರ್ ದ ನೇಮ್ ಆಫ್ ಅ ಕಂಟ್ರಿ, ನೇಮ್ ಆಫ್ ದ ಕಂಟ್ರಿ, ಫಾರ್ ಎಕ್ಸಾಂಪಲ್, ಡೋಂಟ್ ಯೂಸ್ ದ ಇಂಡಿಯಾ, ದ ನೇಪಾಲ್, ದ ಶ್ರೀಲಂಕಾ. ನೋ, ಇಂಡಿಯಾ, ನೇಪಾಲ್, ಶ್ರೀಲಂಕಾ. ಬಿಫೋರ್ ನೇಮ್ ಆಫ್ ಎ ಪರ್ಸನ್, ನಾವು ನೇಮ್ ಆಫ್ ಎ ಪರ್ಸನ್ ಅಂದ್ರೆ ನಮ್ಗೆ ಒಬ್ಬ ವ್ಯಕ್ತಿಯ ಹೆಸರು ಗೊತ್ತಿದೆ, ಆ ವ್ಯಕ್ತಿಯ ಹೆಸರಿನ ಹಿಂದೆ ನಾವು ಯಾವುದೇ ಕಾರಣಕ್ಕೂ ಆರ್ಟಿಕಲ್ ಅನ್ನ ಯೂಸ್ ಮಾಡಬಾರ್ದು. ಡೋಂಟ್ ಯೂಸ್ ದ ಗಾಂಧಿ, ದ ಅಶೋಕ, ಜಸ್ಟ್ ಯೂಸ್ ಗಾಂಧಿ, ಅಶೋಕ, ಲಾಲ್ ಬಹದ್ದೂರ್ ಶಾಸ್ತ್ರಿ, ಎಕ್ಸೆಟ್ರಾ. ಬಿಫೋರ್ ಅ ನೇಮ್ ಆಫ್ ಅ ಕಾಂಟಿನೆಂಟ್, ಕಾಂಟಿನೆಂಟ್ ನ ಹಿಂದೆ ಸಹಿತ ನಾವು ಆರ್ಟಿಕಲ್ ಅನ್ನ ಯೂಸ್ ಮಾಡಬಾರ್ದು. ಫಾರ್ ಎಕ್ಸಾಂಪಲ್, ಆಸ್ಟ್ರೇಲಿಯಾ, ಏಷ್ಯಾ, ಯುರೋಪ್. ಅಂಡ್ ಬಿಫೋರ್ ದ ನೇಮ್ಸ್ ಆಫ್ ಸಿಂಗಲ್ ಐಲ್ಯಾಂಡ್, ಒಂದೇ ಒಂದು ಐಲ್ಯಾಂಡ್ ಇರುತ್ತೆ ಅಂತ ಇಟ್ಕೊಳ್ಳಿ, ಅಂತ ಸಮಯದಲ್ಲಿ ಸಹಿತ ನಾವು ಆರ್ಟಿಕಲ್ ನ ಯೂಸ್ ಮಾಡಬಾರ್ದು. ಡೋಂಟ್ ಯೂಸ್ ದ ಶ್ರೀಲಂಕಾ, ಜಸ್ಟ್ ಯೂಸ್ ಶ್ರೀಲಂಕಾ. ದೆನ್ ಆಸ್ಟ್ರೇಲಿಯಾ. ದೆನ್ ಬಿಫೋರ್ ದ ನೇಮ್ ಆಫ್ ಎ ಸಿಂಗಲ್ ಮೌಂಟೇನ್, ಅದೇ ಒಂದೇ ಒಂದು ಮೌಂಟೇನ್ ಇದೆ, ಅಷ್ಟು ಎತ್ತರದ್ದು, ಅದಕ್ಕಿಂತ ಎತ್ತರದ್ದು ಯಾವುದೂ ಇಲ್ಲ, ಅಥವಾ ಅಂತಹ ಮೌಂಟೇನೇ ಇಲ್ಲ ಅಂತ ಇದ್ದವಾಗ we need not use article the. For example, Mount
Abu. Don't use the Mount Abu. Just don't use the Mount Everest. Just Mount Everest. Then before the name of a cape, for example, Cape of Good Hope, Cape of Comorin. Then before the name of a lake, lake ಹಿಂದೆ ಸಹಿತ ನಾವು ಏನ್ ಮಾಡಬಾರ್ದು ಆರ್ಟಿಕಲ್ಸ್ ಯೂಸ್ ಮಾಡಬಾರ್ದು. ಸಾಂಬಾರ್ ಲೇಕ್, ಸಂಚಾಲ್ ಲೇಕ್, ಎಕ್ಸೆಟ್ರಾ. Before the name of his street, Victoria Street, Delhi Road, etc. Before the days of the week, don't use the Sunday, the Monday, the Tuesday. Just use Sunday, Monday, Tuesday, Wednesday, etc. Before an abstract noun ಗಳು ಇರ್ತಾವಲ್ವಾ, ಬ್ಲೈಂಡ್ನೆಸ್, ಅಗ್ಲಿನೆಸ್, ಇಂಥಲ್ಲಿ ಸಹಿತ ನಾವೇನನ್ನ ಯೂಸ್ ಮಾಡಬಾರ್ದು, ಆರ್ಟಿಕಲ್ ಅನ್ನ ಯೂಸ್ ಮಾಡಬಾರ್ದು. Then before the months of the year, January, February, March, April, May, like this. Don't use article the. These are all the omission of the article or zero articles. Rules for using articles. These categories of proper nouns do not require the. ಹಾಗೆ ಇಲ್ಲಿ ಕೆಲವೊಂದಿಷ್ಟು ಕೊಟ್ಟಿದ್ದಾರೆ, ಅಲ್ಲಿ ನಾವು ದ ನ ಯೂಸ್ ಮಾಡಬಾರ್ದು. ಪೀಪಲ್ಸ್ ನೇಮ್, ಸಿಟೀಸ್ ಅಂಡ್ ಸ್ಟೇಟ್ಸ್, ಸಿಂಗ್ಯುಲರ್ ನೇಮ್ಸ್ ಆಫ್ ಕಂಟ್ರೀಸ್, ಇಂಡೋನೇಷಿಯಾ, ಆಸ್ಟ್ರೇಲಿಯಾ, ಲೈಕ್ ದಿಸ್. ಮಂತ್ಸ್ ಅಂಡ್ ಡೇ, ಸ್ಟ್ರೀಟ್ಸ್, ರಿಲಿಜಿಯಸ್ ಬಿಲ್ಡಿಂಗ್, ಕೆಲವೊಂದಿಷ್ಟು ರಿಲಿಜಿಯಸ್ ಬಿಲ್ಡಿಂಗ್ ಗಳಿರುತ್ತೆ, ಧಾರ್ಮಿಕ ಕಟ್ಟಡಗಳಿರುತ್ತೆ, ಅಲ್ಲಿ ಸಹಿತ ನಾವು ಯೂಸ್ ಮಾಡಬಾರ್ದು. ಪಾರ್ಕ್ಸ್, ಲೇಕ್ಸ್, ಈಗಾಗಲೇ ನಿಮ್ಗೆ ಹೇಳಿದ್ದೀನಿ. ದೆನ್ the proper nouns below require the. ಕೆಲವೊಂದಿಷ್ಟು ಕಡೆ ನಾವು ದ ಅನ್ನು ಯೂಸ್ ಮಾಡಲೇಬೇಕು. ಪ್ರಾಪರ್ ನೌನ್, ಅದಕ್ಕೆ ಸ್ಪೆಸಿಫಿಕ್ ಆದಂತ ನೇಮ್ ಇದೆ ಅಥವಾ ಒಂದು ಹೆಸರಿದೆ ಅಂತ ಸಮಯದಲ್ಲಿ ನಾವು ಏನ್ ಮಾಡಬೇಕು, ದ ಅನ್ನ ಯೂಸ್ ಮಾಡಬೇಕು. ಮ್ಯೂಸಿಯಂ ಅಂಡ್ ಗ್ಯಾಲರೀಸ್, ದ ಏಷ್ಯನ್ ಸಿವಿಲೈಸೇಷನ್ ಮ್ಯೂಸಿಯಂ. ಬಿಲ್ಡಿಂಗ್ಸ್, ದ ಯೂನಿವರ್ಸಿಟಿ ಕಲ್ಚರಲ್ ಸೆಂಟರ್. highways, the Pan Island Expressway. Seas and ocean, the South China Sea, the Indian Ocean, the Arabian Sea, the Bay of Bengal. Rivers and deserts, the Mississippi and the Gobi Desert. ನೋಡಿ, ರಿವರ್ಸ್ ಅಂಡ್ ಡೆಸರ್ಟ್ ಅಲ್ಲಿ ನಾವು ಯೂಸ್ ಮಾಡಲೇಬೇಕು. ಸಿಕ್ಸ್ ರಿವರ್ಸ್ ಆರ್ ದೇರ್, ದ ಸಿಂಧು, ದ ನರ್ಮದಾ, ದ ಕಾವೇರಿ, ದ ಸರಸ್ವತಿ, etc. These are all sacred rivers of India. We have to use the there. Then periods and events in the history, the Dark Ages. Then bridges, the Manhattan Bridge, the countries with United Union Kingdom, Republic, etc. Just check on that. The United States, the People's Republic of China. And island groups ending in E or S. For example, the Philippines. These will all come under using of articles the. ಇವೆಲ್ಲವಕ್ಕೂ ಸಹಿತ ನಾವು ಏನ್ ಮಾಡಬೇಕು, ದ ಅನ್ನ ಯೂಸ್ ಮಾಡಲೇಬೇಕು. ಮುಂದೆ ಕೆಲವೊಂದಿಷ್ಟು ಎಕ್ಸಾಂಪಲ್ ಗಳಿವೆ, ನೋಡೋಣ. We use the when there is only one in the nature before some unique for and common noun. ಕೇವಲ ಒಂದೇ ಒಂದು ಇದೆ ನೇಚರ್ ನಲ್ಲಿ, ಪ್ರಕೃತಿಯಲ್ಲಿ, ಅದು ಒಂದೇ ಆಗಿರುತ್ತೆ, ಹಾಗಾಗಿ ಅದು ಬಿಟ್ಟು ಬೇರೆ ಇರೋದಿಲ್ಲ ಅಂತ ಸಮಯದಲ್ಲಿ ನಾವು ದ ಅನ್ನು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ದ ಸನ್, ದ ಮೂನ್, ದ ಅರ್ತ್, ದ ಸೀ, ದ ಸ್ಕೈ. Then we use the when the singular noun is used for a whole group. ಒಂದು ಸಿಂಗ್ಯುಲರ್ ನೌನ್ ಅನ್ನ ಅದು ಇಡೀ ಜಾತಿಯನ್ನೇ ಹೇಳುತ್ತೆ, ಅಂತ ಸಮಯದಲ್ಲಿ ನಾವು ಏನ್ ಮಾಡ್ತೀವಿ, ದ ಅನ್ನು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ದ ರೋಸ್ ಈಸ್ ಅ ಬ್ಯೂಟಿಫುಲ್ ಫ್ಲವರ್, ಅಂದ್ರೆ ಎಲ್ಲಾ ರೋಸ್ ಸಹಿತ ಚೆನ್ನಾಗಿರುತ್ತಲ್ವಾ, ಹಾಗಾಗಿ ದ ರೋಸ್ ಈಸ್ ವಿಚ್ ಟೆಲ್ಸ್ ಅಬೌಟ್ ಟೋಟಲ್ ಆಫ್ ದ group. That is why the rose is a beautiful flower. The scientist should love mankind.
ವಿಜ್ಞಾನಿ ವಿಜ್ಞಾನಿ ಎಲ್ಲ ವಿಜ್ಞಾನಿಗಳು ಆಗ್ತಾರಲ್ವಾ. ಹಾಗಾಗಿ ಏನ್ ಮಾಡ್ಬೇಕು, ಮನುಷ್ಯರನ್ನ ಪ್ರೀತಿ ಮಾಡ್ಬೇಕು. ದ ಟೀಚರ್ ಈಸ್ ಆಲ್ವೇಸ್ ಬಿ ಅ ಸ್ಟೂಡೆಂಟ್. ಒಬ್ಬ ಶಿಕ್ಷಕ, ಒಬ್ಬ ಅಂದ್ರೆ ಯಾರು ಬೇಕಾದ್ರೂ ಆಗಿರ್ಬೋದು, ಹಾಗೆ ಎಲ್ಲರೂ ಆಗಿರ್ತಾರಲ್ವಾ. ಆಲ್ವೇಸ್ ಬಿ ಅ ಸ್ಟೂಡೆಂಟ್, ಅವ್ನು ಯಾವಾಗ್ಲೂ ಕಲಿತಾ ಇರ್ತಾನೆ. ದ ಕೌ ಈಸ್ ಅ ಯೂಸ್ಫುಲ್ ಎನಿಮಲ್. ಯಾವ್ದಾದ್ರು ಒಂದೇ ಕೌ ಯೂಸ್ಫುಲ್ ಎನಿಮಲ್ ಅಂತ ಹೇಳಲಿಕ್ಕೆ ಸಾಧ್ಯ ಇದೆಯಾ? ಎಲ್ಲವೂ ಸಹಿತ. ಹಾಗಾಗಿ ದ ಅನ್ನ ಬಳಸಿದ್ದಾರೆ. ಸೊ ಹಿಯರ್ we used when the singular noun is used for whole group. ಎಲ್ಲ ಇಡೀ ಟೀಚರ್ ಅಥವಾ ಶಿಕ್ಷಕರ ಗುಂಪನ್ನು ನಾವೆಂತ ಕರಿತೀವಿ ಇಲ್ಲಿ ತಗೊಂಡಿದ್ದೀವಿ. ಹಾಗೆ ಸೈಂಟಿಸ್ಟ್ ನ ಗುಂಪುಗಳನ್ನು ನಾವು ತಗೊಂಡಿದ್ದೀವಿ. ರೋಸ್ ಅಂದ್ರೆ ಎಲ್ಲ ರೋಸ್ಗಳು ಬಂತು. ಹಾಗಾಗಿ ಇಲ್ಲಿ ನಾವೇನ್ ಬಳಸಿದ್ವಿ, ದ ಅನ್ನ ಬಳಸಿದ್ವಿ. ವಿ ಯೂಸ್ ದ ಬಿಫೋರ್ ದ ನೇಮ್ಸ್ ಆಫ್ ಅ ಸೇಕ್ರೆಡ್ ಬುಕ್, ಮ್ಯಾಗಝಿನ್ಸ್, ನ್ಯೂಸ್ ಪೇಪರ್ಸ್, ಮೌಂಟೇನ್ಸ್, ರಿವರ್ಸ್, ಓಷನ್, ಡೆಸರ್ಟ್ಸ್. ಈಗಾಗಲೇ ನಿಮ್ಗೆ ಹೇಳಿದ್ದೀನಿ ಎಲ್ಲಿ ನಾವು ದ ನ ಯೂಸ್ ಮಾಡ್ತೀವಿ. ದ ರಾಮಾಯಣ, ದ ಸಕ್ಸಸ್ ಲೈನ್, ದ ಡೆಕ್ಕನ್ ಹೆರಾಲ್ಡ್, ದ ಹಿಮಾಲಯ, ದ ಗಂಗಾ, ದ ಇಂಡಿಯನ್ ಓಷನ್. ನೋಡಿ, ಹೋಲಿ ಬುಕ್ಸ್, ದ ರಾಮಾಯಣ, ದ ಮಹಾಭಾರತ, ದ ಭಗವದ್ಗೀತಾ, ದ ಕುರಾನ್, ದ ಬೈಬಲ್. ದೆನ್ ದ ಸಕ್ಸಸ್ ಲೈನ್, ದ ಡೆಕ್ಕನ್, ಇದು ನ್ಯೂಸ್ ಪೇಪರ್ ಆಗಿದೆ, ಅರ್ಥ ಆಗ್ತದೆ ಅಲ್ವಾ. ದೆನ್ ದ ಹಿಮಾಲಯ, ದ ಗಂಗಾ, ಇದು ಸೀಕ್ರೆಟ್ ರಿವರ್ಸ್. ದೆನ್ ದ ಇಂಡಿಯನ್ ಓಷನ್, ಅಂದ್ರೆ ಸಮುದ್ರ, ಯಾವುದೇ ಸಮುದ್ರ ಇದ್ದು ಸಹಿತ ನಾವೇನ್ ಯೂಸ್ ಮಾಡ್ತೀವಿ, ದ ನ ಯೂಸ್ ಮಾಡ್ತೀವಿ. ದ ಇಂಡಿಯನ್ ಓಷನ್, ದ ಪೆಸಿಫಿಕ್ ಓಷನ್, ದ ಅರೇಬಿಯನ್ ಸಿ, ದ ಬೇ ಆಫ್ ಬೆಂಗಾಲ್, ಎಕ್ಸೆಟ್ರಾ. Then we use the in superlative degrees. Superlative ಡಿಗ್ರಿಯಲ್ಲಿ ನಾವೇನು ಯೂಸ್ ಮಾಡ್ತೀವಿ, ದ ನ ಯೂಸ್ ಮಾಡ್ತೀವಿ. ಯಾವ್ದಾವ್ದು ಸೂಪರ್ಲೇಟಿವ್ ಡಿಗ್ರಿ? ಜಸ್ಟ್ ಚೆಕ್ ಒನ್ ಟೈಮ್. Asia is the biggest continent. Sunil is the tallest boy. Nile is the longest river. Hummingbird is the smallest bird. Tiger is the bravest animal. Here, the biggest, the tallest, the longest, the smallest, the bravest, these are all comes under superlative degree. ನೋಡಿ, ಸೂಪರ್ಲೇಟಿವ್ ಡಿಗ್ರಿಯನ್ನು ಹೇಗೆ ಫ್ರೇಮ್ ಮಾಡೋದು ಕೇಳಿದ್ರೆ ತುಂಬಾ ಈಸಿ. EST ಸೇರಿಸ್ಬಿಟ್ರೆ ಆಯ್ತು, ಅಲ್ಲಿ ಏನಾಗುತ್ತೆ, ಸೂಪರ್ಲೇಟಿವ್ ಡಿಗ್ರಿ ಆಗುತ್ತೆ. ನಾವು ವಿ ವಿಲ್ ಸ್ಟಡಿ ಇಟ್ ಈಸ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ನಲ್ಲಿ ಸೂಪರ್ಲೇಟಿವ್ ಡಿಗ್ರಿ ಅಥವಾ ಪಾಸಿಟಿವ್, ಕಂಪ್ಯಾರಿಟಿವ್ ಹಾಗೆ ಸೂಪರ್ಲೇಟಿವ್ ಡಿಗ್ರಿಯನ್ನ ನಾವು ನೋಡೋಣ. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಆರ್ ಯೂಸ್ಡ್ ಟು ಶೋ ಹೌ ಒನ್ ಥಿಂಗ್ compares to another in terms of quality, quantity or extent. Extent ಅಂದ್ರೆ ಏನು, ಎಷ್ಟರ ಮಟ್ಟಿಗೆ ಅಂತ ಅರ್ಥ. ನೋಡಿ, ಇಲ್ಲಿ we are used to show how one thing, ಒಂದು ವಸ್ತುವನ್ನು ಏನ್ ಮಾಡ್ತೀವಿ, ಕಂಪೇರ್ ಮಾಡ್ತೀವಿ, ತುಲನೆಯನ್ನ ಮಾಡ್ತೀವಿ. ಟು ಅನದರ್, ಯಾವ್ದ್ರ ಜೊತೆಗೆ, ಮತ್ತೊಂದು ವಸ್ತುವಿನ ಜೊತೆಗೆ. ಇನ್ ಟರ್ಮ್ಸ್ ಆಫ್ ಕ್ವಾಲಿಟಿ, ಅದರ ಕ್ವಾಲಿಟಿ ಹೇಗಿದೆ. ದೆನ್ ಕ್ವಾಂಟಿಟಿ, ಪ್ರಮಾಣ ಹೇಗಿದೆ. ಆರ್ ಎಕ್ಸ್ಟೆಂಟ್, ಎಕ್ಸ್ಟೆಂಟ್ ಅಂದ್ರೆ ಎಷ್ಟರ ಮಟ್ಟಿಗೆ ಅದು ಚೆನ್ನಾಗಿದೆ ಅನ್ನೋದನ್ನ ನಾವೇನ್ ಮಾಡ್ತೀವಿ, ಇಲ್ಲಿ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ನಲ್ಲಿ ನೋಡ್ತೀವಿ. ದೇರ್ ಆರ್ 3 kinds of comparison. One is positive degree, second one is comparative degree, third one is superlative degree. For example, positive degree, ಧನಾತ್ಮಕ. ಪಾಸಿಟಿವ್ ಅಂದ್ರೆ ಏನು, ಧನಾತ್ಮಕ. ಕಂಪೇರಿಟಿವ್ ಅಂದ್ರೆ ತುಲನಾತ್ಮಕ. ಅಂಡ್ ಸೂಪರ್ಲೇಟಿವ್ ಅಂದ್ರೆ ಅತ್ಯುತ್ತಮ ಅಂತ ಅರ್ಥ. ಸೊ ಜಸ್ಟ್ ಒನ್ ಟೈಮ್, ಪಾಸಿಟಿವ್ ಡಿಗ್ರಿ, ರಾಮು ಈಸ್ ಟಾಲ್. Just one time, Ramu is as tall as Shyam in the class. Comparative degree, Shyam is taller than Ramu in the class. And superlative degree, Shyam is the tallest boy of the class. Nodili, Ramu is as tall as Shamu. Shamu ಅಷ್ಟೇ ಟಾಲ್ ಇದಾನೆ. ಪಾಸಿಟಿವ್, ಧನಾತ್ಮಕವಾಗಿ ಕಂಪೇರ್ ಮಾಡ್ತೀವಿ, ಹೌದಾ? ನೋಡೇ ಬರೋಣ. ಶ್ಯಾಮ್ ಈಸ್ ಟಾಲರ್ ದ್ಯಾನ್ ರಾಮು ಇನ್ ದ ಕ್ಲಾಸ್. ಆದ್ರೆ ರಾಮುಕ್ಕಿಂತ ಯಾರು ಟಾಲ್ ಆಗಿದ್ದಾರೆ?
ಶ್ಯಾಮ್ ಟಾಲ್ ಆಗಿದ್ದಾನೆ, ಎತ್ತರ ಇದ್ದಾನೆ. ಆದ್ರೆ ಸೂಪರ್ಲೇಟಿವ್ ಡಿಗ್ರಿ ಶ್ಯಾಮ್ ಇಸ್ ದ ಟಾಲೆಸ್ಟ್ ಬಾಯ್ ಆಫ್ ದ ಕ್ಲಾಸ್. ಆದ್ರೆ ನೋಡಿದ್ರೆ ಶ್ಯಾಮ್ ಇಡೀ ತರಗತಿಯಲ್ಲೇ ತುಂಬಾ ಎತ್ತರವಾದಂತಹ ವ್ಯಕ್ತಿ. ನೋಡಿಲಿ, ಟಾಲ್, then comparative taller, they use just added er, taller than est for superlative degree. ನೋಡಿ adjective ನ ಹೇಗೆ ಪ್ರಿಪೇರ್ ಮಾಡೋದು, ಇದರಲ್ಲಿ ಟಾಲ್ ಇದೆ, ನಂತರ ಅದಕ್ಕೆ er ಸೇರಿಸಿದ್ರೆ ಏನಾಗುತ್ತೆ, ಕಂಪೇರಿಟಿವ್ ಡಿಗ್ರಿ ಆಗುತ್ತೆ. est ಸೇರಿಸಿದ್ರೆ ಸೂಪರ್ಲೇಟಿವ್ ಡಿಗ್ರಿ ಆಗುತ್ತೆ. ಆದ್ರೆ ಎಲ್ಲವೂ ಆಗೋದಿಲ್ಲ, ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಬೇಕು. ಅದನ್ನ ಮುಂದಿನ ಸ್ಲೈಡ್ ಅಲ್ಲಿ ನೋಡೋಣ. Degrees of comparison are applicable only to adjectives and adverbs. ನೋಡಿ, ಡಿಗ್ರೀಸ್ ಆಫ್ ಕಂಪೇರಿಸನ್ ಯಾವಾಗಲೂ adjectives ಮತ್ತೆ adverb ಗೆ ಮಾತ್ರ ಸಂಬಂಧಪಟ್ಟಿದ್ದಾಗಿರುತ್ತೆ. ನೌನ್ಸ್ ಅಂಡ್ ವರ್ಬ್ಸ್ ಡು ನಾಟ್ ಹ್ಯಾವ್ ಡಿಗ್ರೀಸ್ ಆಫ್ ಕಂಪೇರಿಸನ್. ಇಲ್ಲಿ ನೌನ್ ಮತ್ತೆ ನೌನ್ ಅಂದ್ರೆ ಗೊತ್ತಿದೆ ಅಲ್ವಾ, ನಾಮಪದ, ವರ್ಬ್ಸ್ ಕ್ರಿಯಾಪದ ಯಾವತ್ತೂ ಸಹಿತ ಡಿಗ್ರೀಸ್ ಆಫ್ ಕಂಪೇರಿಸನ್ ಅಲ್ಲಿ ಬರೋದೇ ಇಲ್ಲ. ಬರೋದು ಯಾವುದು, adjectives and adverbs. Now we'll go for how we have to frame positive, then comparative, then superlative degree. For example, hard, harder, hardest, big, bigger, biggest, tall, taller, tallest, long, longer, longest, short, shorter, shortest, costly, costlier, costliest, simple, simpler, simplest. Just check one time. For first word hard, they used comparative to er. So harder, then they used est for superlative degree. So it becomes hardest. So just check one time. Hard, harder, hardest. er ನ ಸೇರಿಸಿದ್ರೆ ಹಾರ್ಡರ್ ಆಗುತ್ತೆ, ಕಂಪೇರಿಟಿವ್ ಆಗುತ್ತೆ. est ಸೇರಿಸಿದ್ರೆ ಹಾರ್ಡೆಸ್ಟ್ ಆಗುತ್ತೆ, ಸೂಪರ್ಲೇಟಿವ್ ಡಿಗ್ರಿ ಆಗುತ್ತೆ. ದೆನ್ ಕೆಲವೊಂದಿಷ್ಟು ವ್ಯತ್ಯಾಸಗಳು ಇವೆ ಅಂತ ನಾನು ಈಗಾಗಲೇ ನಿಮಗೆ ತಿಳಿಸ್ತೇನೆ. ಸೊ ಹಿಯರ್ ಫಸ್ಟ್ ಒನ್ ಇಸ್ ಬ್ಯೂಟಿಫುಲ್, comparative degree more beautiful, superlative degree most beautiful. Then effective, more effective, most effective. Enjoyable, more enjoyable, and most enjoyable. Useful, more useful, most useful. Then different, more different, most different. ಇವೆಲ್ಲವೂ ಸಹಿತ ಕಂಪೇರಿಟಿವ್, ಪಾಸಿಟಿವ್, ಕಂಪೇರಿಟಿವ್ ಅಂಡ್ ಸೂಪರ್ಲೇಟಿವ್ ಡಿಗ್ರಿ ಆಗಿದೆ. Then we'll go for irregular changes. ನೋಡಿ, ಕೆಲವೊಂದಿಷ್ಟು ಇರ್ರೆಗ್ಯುಲರ್ ಚೇಂಜಸ್ಗಳಿವೆ ಇಲ್ಲಿ. ನಾನು ನಿಮ್ಗಾಗ್ಲೇ ಹೇಳಿದೆ ಅಲ್ವಾ, er ಸೇರಿಸಿದ್ರೆ ಏನಾಗುತ್ತೆ, ಕಂಪೇರಿಟಿವ್ ಆಗುತ್ತೆ, est ಸೇರಿಸಿದ್ರೆ ಸೂಪರ್ಲೇಟಿವ್ ಡಿಗ್ರಿ ಆಗುತ್ತೆ ಅಂತ. ಆದ್ರೆ ಕೆಲವೊಂದು ವರ್ಡ್ಗಳು ಚೇಂಜ್ ಆಗೋದಿಲ್ಲ, ಇರ್ರೆಗ್ಯುಲರ್ ವರ್ಬ್ಸ್ ಅಂತ ಕರಿತೀವಿ, ಅಥವಾ ಇರ್ರೆಗ್ಯುಲರ್ ಚೇಂಜಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಬ್ಯಾಡ್, ವರ್ಸ್, ದ ವರ್ಸ್ಟ್, ಫಾರ್, ಫಾರ್ದರ್, ದ ಫಾರ್ದೆಸ್ಟ್, good, better, the best, well, better, the best, little, less, the least, much, more, the most, old, older, oldest, elder, eldest. These are all related to irregular changes. Then we'll go for positive degree. Is used to compare two things that are equal. ಇಲ್ಲಿ ಏನಾಗುತ್ತೆ, ಎರಡು ವಸ್ತುಗಳು ಈಕ್ವಲ್ ಆಗಿದೆ ಅನ್ನೋದನ್ನ ಇದು ತಿಳಿಸುತ್ತೆ. ಇನ್ ದ ಪ್ಯಾಟರ್ನ್ ಯಾವ ರೀತಿ ಪ್ಯಾಟರ್ನ್ ಬರುತ್ತೆ, ಸಬ್ಜೆಕ್ಟ್ ಟು ಬಿ ಆಸ್ ಪ್ಲಸ್ adjective ಪ್ಲಸ್ ಆಸ್, ಆರ್ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಸ್ ಪ್ಲಸ್ adverb ಪ್ಲಸ್ ಆಸ್. Just check one time. My book is as interesting as yours. His car runs as fast as a race car. The house is as big as that one. So these are all come under positive degree. Then we'll go for comparative. Just check one time.
is used to compare two things that are not equal. Comparative degree ಅಲ್ಲಿ not equal ಅನ್ನು ತೋರಿಸುತ್ತೆ. For example, ಇದು ಪ್ಯಾಟರ್ನ್ ಹೇಗಿರುತ್ತೆ? Subject plus to be plus adjective plus er plus than, and subject plus verb plus adverb plus er plus than. For example, today is hotter than yesterday. Ocean runs faster than Bharat. This exercise is easier than the last one. Anandi works harder than his brother. So these all come under comparative degree. Then go for superlative degree is used to compare one thing with two or more other things. ಇಲ್ಲಿ ಒಂದಕ್ಕಿಂತ ಅಥವಾ ಎರಡಕ್ಕಿಂತ ಜಾಸ್ತಿ ವಸ್ತುಗಳನ್ನ ಏನ್ ಮಾಡ್ತೀವಿ? ಕಂಪೇರ್ ಅನ್ನ ಮಾಡ್ತೀವಿ. ಸೊ ಹಿಯರ್ ಪ್ಯಾಟರ್ನ್ ಈಸ್ ಸಬ್ಜೆಕ್ಟ್ ಪ್ಲಸ್ ಟು ಬಿ ಪ್ಲಸ್ ದ ಅನ್ನ ಆರ್ಟಿಕಲ್ ಈಗಾಗಲೇ ನಿಮ್ಗೆ ತಿಳಿಸಿದ್ವಿ. ದ ಏನಾಗುತ್ತೆ? ಸೂಪರ್ಲೇಟಿವ್ ಡಿಗ್ರಿಲಿ ದ ಅನ್ನ ಕಂಪಲ್ಸರಿಯಾಗಿ ಯೂಸ್ ಮಾಡ್ತೀವಿ. ಸೊ ವಿ ಯೂಸ್ ಹಿಯರ್ ದ ಪ್ಲಸ್ ಆಡ್ಜೆಕ್ಟಿವ್ ಪ್ಲಸ್ est. Otherwise subject plus verb plus the plus adverb plus est. For example, John is the tallest boy in the family. He works the hardest employee of all the employees in this office. Bengaluru is the biggest city in Karnataka. Ramu is the fastest runner in the class. So these are all come under superlative degree. Now we'll go for homework. Just check on that. Study articles and write at least 10 example sentences for each article, that is a, an, and the. Then write example sentences for positive, comparative, and superlative degree. I hope you all understood the concept, and thank you. Good night.